ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು, ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 35 ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಜೊತೆಗೆ ಹಾಲಿ ಈಗ ಇವರ ಧರ್ಮ ಪತ್ನಿ ಬಳ್ಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಇವರು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ಒಂದು ಉಪಾಧ್ಯಕ್ಷರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕರ್ನಾಟಕ ರೆಡ್ಡಿ ಜನಸಂಘ ಇದರ ಒಂದು ಸದಸ್ಯರು ಕೂಡ. ಶ್ರೀಯುತ ಪಿ ಮುನಿರಾಜು ರೆಡ್ಡಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಸರ್. ಮುನಿರಾಜು ಸರ್ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ರಾಜಕಾರಣದಲ್ಲಿ ಸುಮಾರು 35 ವರ್ಷ ಆಯಿತು. ಹೌದು ಸರ್. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಸರ್, ನಾನೊಬ್ಬ ಸಾಮಾನ್ಯ ರೈತನ ಮಗ, ರೆಡ್ಡಿ ಜನಸಂಘ. ಹ್ಮ್. ನಮ್ಮ ಅಪ್ಪ ಬಡ ಕುಟುಂಬದಲ್ಲಿ ಇದ್ದಂತಾನು. ಬಡ ಕುಟುಂಬದಲ್ಲಿ ನಾವು ಜನಿಸಿ, ನಮ್ಮಪ್ಪ ನಾನು 4 ವರ್ಷದ ವಯಸ್ಸಿಗೆ ನಮ್ಮಪ್ಪ ತೀರೋಗಿದ್ರು. ಅಂತ ಒಂದು ಕುಟುಂಬದಲ್ಲಿ ನಾನು ಬೆಳವಣಿಗೆ ಆಗಿ ಬಂದು, ನಾವು ಬೆಳವಣಿಗೆ ಆಗಿ ಬರ್ತಾ ಬರ್ತಾ ನಮ್ಮ SLC ಕ್ವಾಲಿಫಿಕೇಶನ್ ಮುಗಿದ ನಂತರ ರಾಜಕೀಯ ಅಂತಂದಾಗ ನಾವು ಸಾಮಾನ್ಯ ರೈತರಲ್ಲಿ ನಮ್ಮ ತಂದೆ ಇಲ್ಲ ಅಂತ ನಮ್ಮ ತಾಯಿ ಬೆಳೆಸಂತ ಮಕ್ಕಳು ನಾವು ರಾಜಕಾರಣಕ್ಕೆ ಬೇಗ ಬರೋದಕ್ಕೆ ಆಗ್ಲಿಲ್ಲ. ಸಾಧ್ಯ ಆಗದೆ ಇದ್ರು ಒದ್ದಾಡ್ಕೊಂಡೆ ನಾವು ರಾಜಕಾರಣಕ್ಕೆ ಇಳಿದಿದ್ದು. ಯಾಕಂದ್ರೆ ನಮ್ಮ ತಂದೆ ಇಲ್ದಂತ ಕಾರಣದಲ್ಲಿ ತಾಯಿ ಬೆಳೆಸಂತ ಮಕ್ಕಳು ನಾವು, ತಾಯಿ ಬೆಳೆಸಂತ ಮಕ್ಕಳು ನಾವು ಆವಾಗಲೇ ಎಲ್ಲ ಕೃಷಿ ಬಗ್ಗೆ ಜನರೊಟ್ಟಿಗೆ ಸೇರೋದು ಎಲ್ಲದೂ ಕೂಡ ರೂಢಿಯಲ್ಲಿ. ನಮ್ಮ ತಾಯಿ ಬೆಳೆಸಂತ ಮಕ್ಕಳು ನಾವು ಸಡನ್ ಆಗಿ ನಾವು ರಾಜಕಾರಣಕ್ಕೆ ಎಂಟ್ರಿ ಆಗದೆ ಒದ್ದಾಡ್ಕೊಂಡೆ ನಾನು ರಾಜಕಾರಣದಲ್ಲಿ ಬಂದೆ. ನಮ್ಮಣ್ಣ ರಾಜಕಾರಣಕ್ಕೆ ಬಿಡ್ಲಿಲ್ಲ, ಬೇಡ ನೀನ್ ತೋಟದಲ್ಲೇ ಇರು ಅಂತ. ಆದ್ರೂ ನಾನು ಒದ್ದಾಡ್ಕೊಂಡು ರಾಜಕಾರಣಕ್ಕೆ ಬಂದೆ. ರಾಜಕಾರಣಕ್ಕೆ ಬಂದು ಬಿಜೆಪಿ ಒಂದು ಪಾರ್ಟಿಯಲ್ಲಿ ನಾವು ಸಂಸ್ಥೆ ನಾವು ಊರಿನ ಜನ ಏನಿದ್ವಿ ನಾವು ಯೂತ್ಸ್ ಅಲ್ಲಿ ನಾವೇ ಒಂದು ಟೀಮ್ ಮಾಡ್ಕೊಂಡು ಇದನ್ನ ಬೆಳವಣಿಗೆ ಮಾಡಿದ್ವಿ. ಬಿಜೆಪಿನ ಒಳ್ಳೆ ಟೀಮ್ ಮಾಡಿದ್ವಿ. ಬಿಜೆಪಿನೇ ಯಾಕೆ ತಮ್ಗೆ ಅಂತಂದ್ರೆ ಲೈಕ್ ಆಯ್ತು ಸರ್? ನಮಗೆ ಕಾಂಗ್ರೆಸ್ ಅಂದಾಗ ಆಗ್ಲೇನೆ ಏನೋ ಒಂದು ನಮಗೆ ಸ್ಕೂಲಲ್ಲೇನೆ ನಾವು ಓದ್ತಿರ್ಬೇಕಾದ್ರೆ ಅಲ್ಲೇ ಒಂದು ಕರಪ್ಷನ್ ಪಾರ್ಟಿ ಬಗ್ಗೆ ನಮ್ಮ ಏಕೆ ಅಂದ್ಬಿಟ್ಟಿದ್ರು ಸರ್, ನಾಗರಾಜ್ ಅಂದ್ಬಿಟ್ಟು. ಅವರು ಸ್ಕೂಲ್ ಹೆಡ್ ಮಾಸ್ಟರ್ ಆದ್ರೆ ಏನೋ ಕಂಪ್ಲೀಟ್ ನಮ್ಮ ನಡವಳಿಕೆಯಲ್ಲಿ ರೈತರ ಬಗ್ಗೆ ಸ್ವಲ್ಪ ಅವರು ಮಕ್ಕಳಿಗೆ ತಿಳುವಳಿಕೆ ಕೊಡೋರು. ಸಂಜೆ ಒಂದು 4-5 ಗಂಟೆ ಮೇಲೆ ಒಂದು ಕ್ಲಾಸ್ ತಗೊಂಡ್ರೆ ಕ್ಲಾಸಲ್ಲಿ ರಾಜಕಾರಣ ಏನು, ರೈತನ ಸ್ಥಿತಿಗತಿಗಳೇನು ಒಂದ್ ಸ್ವಲ್ಪ ಹೇಳೋರು. ತಿರುಗಿ ಮತ್ತೆ ನಾವು ಸಾಲ ಕೊಡ್ತೀವಿ, ಸಾಲ ಕೊಟ್ಟಾಗ ಸಾಲಗಾರರು ಇವಾಗ ನಾನು ಸಾಲ ತಗೊಂತೀನಿ, ನಾನು ಬಂದಾಗ ಸಾಲ ಕೊಡಂತ ಒಂದು ದೇವ್ರೆ ಸಾಲ ತಗೊಂಡು ನನ್ಗೆ. ಆಮೇಲೆ ಸಾಲ ಕೊಟ್ಟು ಅವನು ಒಬ್ಬ ಭಿಕ್ಷೆ ಆಗ್ತಾನೆ. ಸಾಲ ತಗೊಂಡನು ಕೊಟ್ಟಂಗೆ ಈಸ್ಕೊಂಡ ಇರ್ಬೋದ್ರ ಅಂತ ಹೇಳ್ತಾ ಇದ್ರು. ಕೊಟ್ಟವನು ದುಡ್ಡು ತಗೊಬೇಕಾದ್ರೆ ಅವ್ರ ದೇವ್ರಾಗ ಕಾಣ್ತಾನೆ. ಅದೇ ಅವನ ಕೈಯಿಂದ ಇವನು ದುಡ್ಡು ತಗೊಂಡ್ಮೇಲೆ ಇವನು ಅಹಂಕಾರಿ ಆಗ್ತಾನೆ. ಇದನ್ನೆಲ್ಲ ನಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ ಸರ್. ನೀವು ಮುಂದೆ ಜೀವನ ಪರಿವರ್ತನೆ ಮಾಡ್ಕೊಂಡ್ರೆ ಯಾವ ರೀತಿ ಪರಿವರ್ತನೆ ಮಾಡ್ಕೋಬೇಕು ಒಂದು ಎಕ್ಸಾಂಪಲ್ ಹೇಳ್ತಿದ್ರು ಅವರು. ಅವ್ರ ಹತ್ರ ಹೇಳ್ಬೇಕಾದ್ರೆ ನಾವು ಇದನ್ನ ಸ್ವಲ್ಪ, ಯಾಕಂದ್ರೆ ನಮ್ಗೆ ತಂದೆ ಇಲ್ಲ ಸರ್, ತಿಳುವಳಿಕೆ ಹೇಳುವಂತ ಇಲ್ಲ. ನಮ್ಮ ತಾಯಿ ಬೆಳೆಸಂತ ಮಕ್ಕಳು ನಾವು. ಈಗ ತಮಗೆ ಒಂದು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇಲ್ಲ, ಸ್ವಲ್ಪ ಅಂತಂದ್ರೆ ಅವರೆಲ್ಲ ತಿಳುವಳಿಕೆಯನ್ನು ಕೊಡ್ತಾರೆ ಸರ್, ಅಲ್ಲಿಂದನೇ ಪ್ರಾರಂಭ ಆಯ್ತು. ಹೌದು ಸರ್. ನನ್ಗೆ ಈ ತಿಳುವಳಿಕೆ ಈ ರಾಜಕಾರಣದಲ್ಲಿ ಆಗ್ಲಿ, ನಾವು ಸ್ವಂತ ವ್ಯವಸಾಯದಲ್ಲಿ ಆಗ್ಲಿ, ನಾನು ಇಷ್ಟೊಂದು ಎಚ್ಚೆತ್ಕೋಬೇಕಾದ್ರೆ ನಮ್ಗೆ ಅವರೇ ದೇವ್ರು. ಅವ್ರು ಕೊಟ್ಟಂತ ಮಾತುಗಳಲ್ಲೇ ನಾನು ಸ್ವಲ್ಪ ಎಚ್ಚೆತ್ಕೊಂಡು ಬಂದಿದ್ದು ನಾನು. ಯಾಕಂದ್ರೆ ನನ್ ಮನೇಲಿ ತಂದೆ ಇದ್ದಿದ್ರೆ ಒಂದ್ ಸ್ವಲ್ಪ ಬುದ್ಧಿ ತಿಳುವಳಿಕೆ ಹೇಳ್ತಾ ಇದ್ರು, ಯಾವ ರೀತಿ ನಡ್ಕೊಬೇಕು ಏನೂ ಇಲ್ಲ. ನಮ್ಮ ತಾಯಿನೂ ಆಗ್ಲೂ ನಮ್ಗೆ ತಿಳುವಳಿಕೆ ಹೇಳಿದ್ರು. ನಮ್ಗೆ ದೇವ್ರು ಅವರೇ. ಆ 3 ವರ್ಷ 8th 9th 10th 3 ವರ್ಷ ಏನ್ ಹೇಳ್ತಾ ಇದ್ರು, ನನ್ನ ಯಾವ ರೀತಿ ಕರೀತಾ ಇದ್ರು ಸರ್ ಅಂದ್ರೆ, ಅವ್ರು ಬಂದ್ರೆ ದಿನಕೊಂಪಡಲ್ಲ ಯಾರಪ್ಪ ಇನ್ಕೇನವ್ರು ಅತಿ ಹೆಚ್ಚಾಗಿ ನನ್ನೇ ಸರ್ ಮಾತಾಡ್ತಿದ್ರು. ಕ್ಲಾಸ್ ಬಂತಂದ್ರೆ ಕನ್ನಡದಲ್ಲಿ, ತೆಲುಗಲ್ಲಿ ಮಾತಾಡ್ತಾರೆ. ನಾವು ರೆಡ್ಡಿ ಅಲ್ವಾ, ತೆಲುಗಲ್ಲಿ ದಿನಕೊಂಬರಲ್ಲ ಏರಪ್ಪ ಇನ್ಕೇನವ್ರು. ನಮ್ಮ ಊರಿಗೆ ಬರ್ಬೇಕಾದ್ರೆ ಸ್ಟೆಪ್ ಸರ್, ಇದು ಹೈಟ್ ಅಲ್ಲಿ ಇರೋದು ನಮ್ಮೂರು. ಅಲ್ಲಿಂದ ಸ್ಟೆಪ್ ಹೊಲಗಳು 2 ಅಡಿ 3 ಅಡಿ ಸ್ಟೆಪ್ಪಿಂಗ್ ಹೈಟ್ ಆಗಿ ಬರ್ಬೇಕು ಊರಿಗೆ. ಅದಕ್ಕೆ ಹೊಲ ಸ್ಟೆಪ್ ಅವ್ರು ನಮ್ಮೂರಿಗೆ ಬಂದು ನೋಡಿದಕ್ಕೆ ದಿನಕೊಂಬರಲ್ಲ ಏರಪ್ಪ ಇನ್ಕೇನವ್ರು. ಅವರು ಚೆನ್ನಾಗಿ ನನ್ನ ವಿಶ್ವಾಸಕ್ಕೆ ಮಾತಾಡ್ತಾ ಇದ್ರು. ಯಾಕಂದ್ರೆ ನಮ್ಮ ಚಿಕ್ಕಪ್ಪ ಊರಿಗೆ ಕಮಲಿಪುರದಲ್ಲಿ ಬಂದು ಅವರು ಪದೇ 1 ತಿಂಗಳು 2 ತಿಂಗಳು ಒಂದ್ಸಾರಿ, ಸರ್ ಅವ್ರ ತಂದೆಯಲ್ಲಿ ಇದ್ ಮಗ, ಅವ್ರಿಗೊಂದು ಸ್ವಲ್ಪ ನೋಡ್ಕೊಳ್ಳಿ ಸರ್ ಅಂತ ಹೇಳುವವರು ಅವರು. ಇದಕ್ಕೆ ಬಂದ ತಕ್ಷಣ, ಕ್ಲಾಸ್ ಬಂದ ತಕ್ಷಣ ಇಲ್ಲಾರಪ್ಪ ತಿನ್ಕೊಂಡ್ರು. ಪ್ರಥಮವಾಗಿ ಒಂದು ಎಲೆಕ್ಷನ್ಗೆ ಬರ್ತೀರಿ ಸರ್, ಚುನಾವಣೆಗೆ ಬರ್ತೀರಿ, ಹೇಗೆ ಅಂದ್ರೆ ತಮ್ಮ ಒಂದು ವಿಚಾರ ಚುನಾವಣೆಗೆ ಬರ್ಬೇಕನ್ನೋದಿತ್ತು ಅದು ಸರ್? ನಮ್ಗಿರ್ಲಿಲ್ಲ. ಪಂಚಾಯತ್ ರಾಜ್ ಬಂದಾಗ ನಮ್ಮೂರಿಗೆ ಒಂದು ಕ್ಯಾಂಡಿಡೇಟ್, ಜನರಲ್ ಒಂದೇ, SC ಬಂದಿಲ್ಲಾಗ ವೋಟ್ ಆಫ್ ಪರ್ಸೆಂಟೇಜ್ ಕಡಿಮೆ ಇತ್ತು. ಒಂದು ಕ್ಯಾಂಡಿಡೇಟ್ ಕೊಟ್ಟಾಗ ನಮ್ಮ ದೊಡ್ಡಪ್ಪ ಮಗನೇ ಕ್ಯಾಂಡಿಡೇಟ್, ನಮ್ಗೆ ಆಪೋಸಿಟ್ ಆಗಿ ನಮ್ಮ ಗೌಡಾಸು ನಮ್ಮ ಕ್ಯಾಂಡಿಡೇಟ್
ನಮ್ಮ ದೊಡ್ಡಪ್ಪ ಮಗ ನಮ್ಗೆ ಆಪೋಸಿಟ್ ಕಾಂಗ್ರೆಸ್ ಕ್ಯಾಂಡಿಡೇಟು. ನಮ್ಮ ಕ್ಯಾಂಡಿಡೇಟ್ ಬಂದು ಆರ್ ಚಂದ್ರಪ್ಪ ಅಂದ್ಬಿಟ್ಟು ಅವ್ರ ಕ್ಯಾಂಡಿಡೇಟು. ಗೌಡಾಸು ಇವ್ರು ರೆಡ್ಡಿಸು. ನಮ್ಮ ದೊಡ್ಡಪ್ಪನ ಮಗನೇ ರೆಡ್ಡಿಸು. ನಮ್ಗೆ ಆಪೋಸಿಟ್ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟು. ಯಾಕಂದ್ರೆ ನಮ್ಮ ಪಂಚಾಯತ್ ಇದರಲ್ಲಿ ಪಾರ್ಟಿ ಗುರ್ಸಲ್ಲ, ಆದ್ರೆ ನಮ್ಮ ಲೋಕಲ್ ಅಲ್ಲಿ ನಾವು ಕಾಂಗ್ರೆಸ್ ಬಿಜೆಪಿ ಅಂತ ಗುರ್ಸ್ಕೊಂತೀವಿ ನಾವಿಲ್ಲಿ ಊರುಗಳಲ್ಲಿ. ಆದ್ರೆ ಪಾರ್ಟಿಯಲ್ಲಿ ಸಿಂಬಲ್ ಇಲ್ಲ, ಅದಕ್ಕೋಸ್ಕರ ಅವ್ರ ಕಾಂಗ್ರೆಸ್ ಅಲ್ಲಿ ನಾವು ಬಿಜೆಪಿಯಲ್ಲಿ. ಅವ್ರ ಆರ್ ಚಂದ್ರಪ್ಪ ಅವರು ಪಾರ್ಟಿ ಪರವಾಗಿ ನಾನು ನಮ್ಮ ಅಣ್ಣವ್ರನ್ನ ಬಿಟ್ಟು ಅವರಲ್ಲೇನೆ ಅವ್ರ ಅಂತಮ್ಮದ್ರಲ್ಲೇನೆ ಏನಾಯ್ತು ಸರ್, ಬಿಜೆಪಿಯಲ್ಲಿ ಇನ್ನೊಬ್ಬ ಡಿ ರಮೇಶ್ ಅಂದ್ಬಿಟ್ಟು ಅವ್ರ ಕ್ಯಾಂಡಿಡೇಟ್. ನಾವು ಆರ್ ಚಂದ್ರಪ್ಪ ಅವ್ರನ್ನ ಗೆಲ್ಸ್ಕೋಬೇಕು. ಅವರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ, ಅವ್ರಿಬ್ರಾಳು ಒಂದೇ ಕುಟುಂಬದಲ್ಲಿ ನಿಂತುಬಿಟ್ರು. ನಮ್ಮ ಇದರಲ್ಲಿ ನಾವು ರಾಮಚಂದ್ರ ರೆಡ್ಡಿ ಅಂದ್ಬಿಟ್ಟು ಅವ್ರನ್ನ ಸೋಲಿಸಬೇಕು, ಇವ್ರನ್ನ ಗೆಲ್ಸ್ಕೋಬೇಕು ಆರ್ ಚಂದ್ರಪ್ಪ ಅವ್ರನ್ನ. ಆರ್ದ ರಾಮಚಂದ್ರ ರೆಡ್ಡಿ ಅವರು ಒಂದು ನೈಟ್ ಪ್ರಯತ್ನ ಪಟ್ಟಿದ್ದೀನಿ ಸರ್, ನಾಳೆ ಬೆಳಗ್ಗೆ ವೋಟಿಂಗು, ನೀನು ಯಾವುದೇ ಕಾರಣಕ್ಕೂ ಓಟ್ ಕೇಳಬಾರ್ದು, ನೆಕ್ಸ್ಟ್ ಎಲೆಕ್ಷನ್ ನೀನು ಗೆಲ್ಸ್ಕೊಂತೀವಿ. ರಾತ್ರಿ ನಿದ್ದೆ ಹೋಗಿಲ್ಲ ಸರ್ ನಾನು. ಪ್ರಥಮ ಎಲೆಕ್ಷನ್ ಅಲ್ಲೇ, ಫಸ್ಟ್ ಎಲೆಕ್ಷನ್ ನಾನು ಕೇಳ್ಕೊಂಡಿದ್ದೆ ಸರ್ ನಮ್ಮ ಅಣ್ಣವ್ರನ್ನ, ನಮ್ಮ ದೊಡ್ಡಪ್ಪನ ಮಗನೇ, ನಮ್ಮ ದೊಡ್ಡಪ್ಪವ್ರ ಮಗ ನಾನು ಕೇಳ್ಕೊಂಡು ಬೆಳಗ್ಗೆ ನೀನು ಯಾವುದೇ ಕಾರಣಕ್ಕೂ ಓಟ್ ಕೇಳಬಾರ್ದು, ಓಟ್ ನಾವು ಆರ್ ಚಂದ್ರಪ್ಪ ಅವ್ರನ್ನ ಗೆಲ್ಸ್ಕೋಬೇಕು, ನೀನ್ ಈ ಸಾರಿ ಸುಮ್ಮನೆ ಇರು, ನೆಕ್ಸ್ಟ್ ಟೈಮ್ ನಿನ್ಗೆ ನಮ್ಮ ಪಾರ್ಟಿಯಲ್ಲೇ ಸೀಟ್ ಕೊಟ್ಟು ನೀನ್ ಗೆಲ್ಸ್ಕೊಂತೀವಿ, ಆ ಜವಾಬ್ದಾರಿ ನನ್ಗೆ ಬಿಡು. ನೈಟ್ ಫುಲ್ಲು ಸರ್, ನೈಟೆಲ್ಲ ನಿದ್ದೆ ಹೋಗ್ಲಿಲ್ಲ. ಆತ್ ಹೂ ಅನ್ನೋ ತನಕ ಹೇಳಿಲ್ಲ ನಾನು. ಬೆಳಗ್ಗೆ 4 ಗಂಟೆ, ರಾತ್ರಿ ಎಲ್ಲ ಇದೇ ರೀತಿ ಮಾತಾಡ್ಕೊಂಡಿದ್ದೆ. ಬೆಳಗ್ಗೆ 4 ಗಂಟೆಯಲ್ಲಿ ಆಯ್ತು, ನಿನ್ನ ಮಾತಿನ ಪ್ರಕಾರನೇ ಬರ್ತೀನಿ, ನೆಕ್ಸ್ಟ್ ನನ್ಗೆ ಅವಕಾಶ ಕೊಡಬೇಕು, ಇದು ಮಾತಾಡ್ಬಿಟ್ಟು ಕೈ ಮೇಲೆ ಕೈ ಮಾತನಾಡ್ಕೊಂಡ್ರು. ಸರಿ ಆಯ್ತು, ಮಾತಿನ ಪ್ರಕಾರ ನಡ್ಕೊಂತೀನಿ ನಾನು, ಈ ಸರ್ ನಮ್ಗೆ ಅವಕಾಶ ಬಿಟ್ಬಿಡೋದು ಆಯ್ತು. ಎಲೆಕ್ಷನ್ಗೆ ಅಲ್ಲಿಂದ ಮುಂದೆ ರಾಜಕೀಯದಲ್ಲಿ ಗೆಲ್ಸ್ಕೊಂಡಿದ್ದು ಪ್ರಥಮ ಆ ರೀತಿ ಸರ್ ಗೆಲ್ಸ್ಕೊಂಡಿದ್ದು. ಮುಂದೆ ನಮ್ಮ ದೊಡ್ಡಪ್ಪನ ಮಗ ಬೂತ್ ಎದುರುಗಡೆ ಕುತ್ಕೊಂಡ, ಆ ಪೋಲಿಯನ್ ಹಾಕಿರ್ತ ಅಲ್ಲಿ ಕುತ್ಕೊಂಡ, ಬಂದಂತ ರೈತರನ್ನ ಕೂಲಿ ಕಾರ್ಮಿಕ ಒಂದು ಓಟ್ ಕೇಳಿಲ್ಲ ಸರ್ ಪಾಪ. 9 ಓಟ್ ಸರ್ ತಗೊಂಡಿದ್ದೆ, ಅದನ್ನ 9 ಓಟೆ ತಗೊಂಡಿದ್ದು. ನಡ್ಸ್ಕೊಟ್ರು. ನಮ್ ಕ್ಯಾಂಡಿಡೇಟ್ ನಾವು ಗೆಲ್ಸ್ಕೊಂಡ್ವಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್, ಊರ್ನ ಜನ ಯಾವ ರೀತಿ ನಾವು ನಡ್ಕೊಬೇಕು, ಯಾವ ರೀತಿ ಓಟ್ ಕವರ್ ಮಾಡ್ಬೇಕು, ಇಲ್ಲಿ ನಾವು ಯಾವ ರೀತಿ ಓಟ್ ಬ್ಯಾಂಕ್ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ನಾವು ಈ ನಮ್ಮ ಪಾರ್ಟಿನ ಗೆಲ್ಸ್ಕೊಂಡ್ ಬರ್ಬೋದು ಅನ್ನೋದು ಅಲ್ಲಿಂದಾನೇ ನಮ್ಗೆ ಒಂದು ತಳದಿ ಬೇಸ್ ಸಿಕ್ತಲ್ಲಿ. ಅಲ್ಲಿಂದ ಟೋಟಲ್ ಆಗಿ ನಾವು ಬಿಜೆಪಿನೇ ಸರ್ ಬಂದಿದ್ದು. ಬಿಜೆಪಿ ಬಂದು ನಾನು ನಿಂತಾಗ ಒಂದೇ ಒಂದು ಸೀಟ್ ಕಾಂಗ್ರೆಸ್ ಆಯ್ತು. ಯಾಕಂದ್ರೆ ನನ್ನ ಜೊತೆ ಹಾಕದಂತ ಕ್ಯಾಂಡಿಡೇಟ್ ಇದೇ ನಾರಾಯಣಪ್ಪ ಅವ್ರು ಅಂತ ಹೇಳಿದ್ರೆ, ಅವ್ರು ಆಯ್ಕೆ ಮಾಡಿದಂತ ಕ್ಯಾಂಡಿಡೇಟ್, ನಾನು ಆಯ್ಕೆ ಮಾಡ್ಕೊಂತ ಕ್ಯಾಂಡಿಡೇಟ್ ನನ್ನ ಜೊತೆ ಕೊಡ್ಲಿಲ್ಲ. ನಾವು ಆಗ್ತೀವಿ ಕ್ಯಾಂಡಿಡೇಟ್, ಅದೇ ಕ್ಯಾಂಡಿಡೇಟ್ನ ಗೆಲ್ಸ್ಕೊ ಬರ್ಬೇಕು ಅಂತ ಕೊಟ್ಟರು ನನ್ನ ಜೊತೆ ಕ್ಯಾಂಡಿಡೇಟ್ನ. ಅವರು ಕಾರಣಾಂತರದಿಂದ ಸೋತ್ರ ಅವರು, ಆದ್ರೆ ಊರ್ನ ನನ್ನ ಗೆಲ್ಸ್ಕೊಂಡ್ರು. ಅವ್ರು ಮಾಡಿದಂತ ಕೆಲಸ, ನಾನು ಮಾಡಿದಂತ ಕೆಲಸ ನನ್ನ ತಪ್ಪಲ್ಲ, ನಾರಾಯಣಪ್ಪ ಅವ್ರದ್ದೇ ತಪ್ಪಿದ್ರಲ್ಲಿ. ಅವ್ರು ಕೊಟ್ಟಂತ ಕ್ಯಾಂಡಿಡೇಟ್ ಅದು, ನಾವು ಕೇಳಿದಂತ ಕ್ಯಾಂಡಿಡೇಟ್ ಕೊಟ್ಟಿದ್ರೆ ನನ್ನ ಜೊತೆ ಅವ್ರು ಗೆದ್ಕೊಂತ ಇದ್ರು. ನಾವು ಗ್ರಾಮ ಪಂಚಾಯತ್ ಸದಸ್ಯರಾದ್ಮೇಲೆ ಊರಿನ ಒಂದು ಅಭಿವೃದ್ಧಿ ಯಾವ ತರ ಆಯ್ತು, ಅದರಲ್ಲಿ ಪ್ರಮುಖವಾಗಿ ಸಿಸಿ ರೋಡ್ ಮತ್ತೆ ಗಟರ ವ್ಯವಸ್ಥೆ ಯಾವ ತರ ಮಾಡಿದ್ರು? ಸಿಸಿ ರೋಡು ಇಲ್ಲಿ ಕಾಲೋನಿಯಿಂದ ಹಿಡಿದು ಅಲ್ಲ ಕೊನೆ ತನಕ ಎಸಿ ಇದ್ರಲ್ಲಿ ಹಾಕೊಂಡು ಮಾಡ್ಕೊಂಡಿದ್ವಿ ಸರ್. ಅದು ಎಕ್ಸ್ಟ್ರಾ ನಮ್ಮ ಪಂಚಾಯತಿ ಬಿಟ್ಟು ಅದು ಎಕ್ಸ್ಟ್ರಾ ತಗೊಂಡಿದ್ದೀವಿ. ಅದು ಬಿಟ್ರೆ ಊರಿನ ಚರಂಡಿಗಳೇ ಇರ್ಬೋದು, ಇಲ್ಲ ಲೈಟಿಂಗ್ ಇರ್ಬೋದು. ಲೈಟಿಂಗ್ ನಾವು ಬರೋ ಹೊತ್ತಿಗೆ ಲೈಟಿಂಗ್ ಎಲ್ಲೊಂದು ಅಲ್ಲೊಂದು ಇಲ್ಲೊಂದು ಇತ್ತು ಸರ್. ಕಂಪ್ಲೀಟ್ ಎಂಟೈರ್ ಊರು ಮನೆ ಹತ್ರನು ಲೈಟ್ ಕೊಟ್ವಿ. ಚರಂಡಿ ವ್ಯವಸ್ಥೆನೂ ಮೊದಲಿದ್ದಕ್ಕೂ ನಾವು ಬಂದಕ್ಕೂ ಚರಂಡಿ ವ್ಯವಸ್ಥೆ ಒಳ್ಳೆ ಸ್ಥಿತಿಯಲ್ಲೇ ಮಾಡ್ಕೊಂಡ್ವಿ. ಪ್ಲಸ್ ನೀರಿನ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಸರ್. ನಾವು ಒಂದು 5 ವರ್ಷದಲ್ಲಿ 14 ಬೋರ್ ಕೊಡೋದು ನೀರಿನ ವ್ಯವಸ್ಥೆ ಸರಿಪಡಿಸಕ್ ಆಗ್ಲಿಲ್ಲ. ನೆಕ್ಸ್ಟ್ ಈಗ ಬಂದ ಮೇಲೆ, ಈಗ ನಮ್ಮ ಮಿಸಸ್ ಆದ್ಮೇಲೆ ಈಗ JJM ಕಡೆಯಿಂದ ಹಾಕ್ಸ್ಕೊಂಡು, ಯಾಕಂದ್ರೆ JJM ಕಡೆಯಿಂದ ಎಲ್ಲ ನಾವು ತಗೊಬೋದು ಸರ್. ಯಾರಿಗೂ ಗೊತ್ತಿಲ್ಲ ಇದು. ನಮ್ಮ PDO ಅವರು ಪ್ರವೀಣ್ ಸರ್ ಅಂತಿದ್ರು ಸರ್, ಇಲ್ಲಿ ನಮ್ಮ ಬಳ್ಳೂರು ಪಂಚಾಯತಿಯಲ್ಲಿ. ಅವ್ರು ಇರ್ಬೇಕಾದ್ರೆ ಇಲ್ಲಿ ನಮ್ಮ ಮನೆಗಳಿಗೆ ನಲ್ಲಿಗಳಿರ್ಲಿಲ್ಲ. ಆ ನಲ್ಲಿ ಮಾಡ್ಬೇಕಾದ್ರೂ ನಮ್ಮ ಊರಿನವ್ರು ನಿಮ್ ಕೈಗೆ ಮಾಡಕ್ ಆಗಲ್ಲ ಅಂತ ಹೇಳಿ ಶತಾಯಗತಾಯ ನೀವು ಮಾಡಕ್ಕಾಗಲ್ಲ. ಅದಕ್ಕೂ ಪ್ರಯತ್ನ ಪಟ್ಟು ಪಂಚಾಯತಿ ನಾನು ಬೇರೆ ಸ್ಕೀಮ್ಗಳು ತಗೊಳ್ಳೋಂತ ನಾನು ಇಲ್ಲಿದ್ದು ಪ್ರಯತ್ನ ಪಟ್ಟೆ ಸರ್, ಆಗ್ಲಿಲ್ಲ. ನಮ್ಮ BJP ಲೀಡರ್ಸ್ ಆ ರೀತಿ ನಾನು ಸ್ಪಂದಿಸಿಲ್ಲ. ಆದ್ರೆ ಪಂಚಾಯತಿ PDO ಆದ ಪ್ರವೀಣ್ ಸರ್ ನನಗೆ ಸ್ಪಂದಿಸಿ, ನಮ್ಮ ಜೊತೆಲಿದ್ದಂತ ಸದಸ್ಯರು ನನಗೊಂದು ಬೆಲೆ ಕೊಟ್ಟು 14.5 ಲಕ್ಷ ಕೊಟ್ಟರು ಸರ್ ನನಗೆ. ವರ್ಗ ಒಂದು 15 ಫೈನಾನ್ಸ್ ಅಲ್ಲೇ ನಮ್ಮೂರಿಗೆ 14.5 ಲಕ್ಷದಲ್ಲಿ ಎಂಟೈರ್ ಊರು ಒಂದು ಮನೆ ಬ್ಯಾಲೆನ್ಸ್ ಇಂದ ನಲ್ಲಿ ಕೊಟ್ಟೆ. ಅದೊಂದೇ ಸರ್ ನನಗೆ ಇಲ್ಲಿ ಊರಿನ ಜನಕ್ಕೆ ಅತಿ ಹೆಚ್ಚಾಗಿ ಕಂಡು ಬಿದ್ದಿದ್ದು. ನಾನು ಅದರ ಒಂದರಲ್ಲೇ ಗುರ್ಸ್ಕೊಂಡಿದ್ದು. ಪ್ರತಿ ಮನೆ ಹಳ್ಳದಲ್ಲಿ ಕೊಳದಲ್ಲಿರ್ಲಿ ಬರೀ 14.5 ಲಕ್ಷದಲ್ಲಿ ಪ್ರತಿ ಮನೆ ಎಷ್ಟು ಎಫರ್ಟ್ ಇರುತ್ತೆ ಅವ್ರದ್ದು. 14 ಬೋರ್ ಅದಾದ ಬೇರೆ 14 ಬೋರ್ ಕೊರದು ನೀರು ಸಿಗ್ಲಿಲ್ವಲ್ಲ, ಎಫರ್ಟ್ ಆಗಿ ಕೆಲಸ ಮಾಡ್ತಾನೆ. ಕರಪ್ಷನ್ ಇಲ್ಲ ಸರ್. ನಾನು ಬರೋದಕ್ಕೆ ಮುಂಚೆ ಒಂದು ಗ್ರ್ಯಾಂಟ್ ಮನೆ ತಗೋಬೇಕಾದ್ರೆ ಒಬ್ಬ ಬಡವರು ಕೂಲಿ ಕಾರ್ಮಿಕರು 5,000ದಿಂದ 10,000 ಸರ್ ಮೆಂಬರ್ಗೆ ದುಡ್ಡು ಕೊಡ್ತಾ ಇದ್ದಿದ್ದು. ಅದೇ ಮುನ್ರಾಜ್ ರೆಡ್ಡಿ ಅನ್ನೋನು ಬಂದ್ಮೇಲೆ ₹1 ಸರ್, ₹1 ಬಿಲ್ ಕರೆಕ್ಟ್ GPS ಬಂದವನಿಗೂ ₹1 ಕೊಡಬಾರ ಅಂತ ಕಂಡೀಷನ್.
ಬಿಲ್ ಕಲೆಕ್ಟರ್ ಹೇಳಿದೆ ₹1 ನೀನು ಯಾರಾದ್ರೂ ತಗೊಂಡಿದ್ದೆ ಅಂದ್ರೆ ನಿನ್ಗೆ ಆಗೋ ಪನಿಷ್ಮೆಂಟ್ ಬೇರೆ ಇರ್ತದೆ. ನನ್ನ ಊರಿನಲ್ಲಿ ಯಾರಾದ್ರೂ ತಗೋಬಾರ್ದು, ನೀನು ಬೇರೆ ಊರಲ್ಲಿ ಏನು ಮಾಡಿದೆ, ನನ್ನ ಊರಲ್ಲಿ ತಗೋಬಾರ್ದು. ಇದೇ ಸಿಸಲ್ಲೇ ಸರ್ 60 ಫಲಾನುಭವಿಗಳು ಸರ್ ಇಲ್ಲಿ ಗುರ್ಸಿದ್ದು ಕಟ್ಕೊಂಡಿರೋದು ಒಂದು 30 ಜನ ಕಟ್ಕೊಂಡಿದ್ದಾರೆ. ಇಡೀ ಪಂಚಾಯತಿ ವೈಸ್ ಅಲ್ಲಿ ಹೈಯೆಸ್ಟ್ ಗ್ರಾಂಟ್ ಮನೆ ಕೊಟ್ಟಿದ್ದು ನನ್ನ ಊರಲ್ಲಿ 5 ವರ್ಷ. ಭ್ರಷ್ಟಾಚಾರ ಕಳ ಅಂದ್ರೆ ಮುಕ್ತ ಭ್ರಷ್ಟಾಚಾರ ಅಂದ್ರೆ ಈ ಒಂದು ಅಭಿವೃದ್ಧಿಯನ್ನು ಕೊಡಬೇಕು, ಇಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ತಮಗೆ ಎಲ್ಲಿಂದ ಇನ್ಸ್ಪಿರೇಷನ್ ಸರ್ ಅದು ಮುಂಚಿನ ಕೂಡ? ಸರ್ ಭ್ರಷ್ಟತನಕ್ಕೆ ನನ್ನ ಮನಸ್ಸೇ ಹಿಡಿಯಲ್ಲ. ನಾನು ಚಿಕ್ಕ ಹುಡುಗರಿಂದನೂ ಅಷ್ಟೇನೆ ₹1 ಯಾರ ಹತ್ರನೂ ತಗೋಬಾರ್ದು, ಇಲ್ಲ ಇವತ್ತು ₹1 ಕೊಡಿ ನಾಳೆ ಅದನ್ನ ರಿಟರ್ನ್ ಮಾಡಬೇಕು, ಇದೇ ನನ್ನ ಮನಸ್ಸು ಸರ್. ನನ್ನ ಬೆಳವಣಿಗೆ ಆ ರೀತಿ. ಭ್ರಷ್ಟತನಕ್ಕೆ ನನ್ನ ಮನಸ್ಸು ಸಮಂಜಸವಾಗಿ ಅದು ಸಮಾಧಾನನೇ ಇಲ್ಲ ನನಗೆ. ಪಾರ್ಟಿ ವೈಸ್ ಅಲ್ಲಿ ಸರ್ ನಾನು ತಗೊಂಬಂದು ಪಾರ್ಟಿ ಇವರ ಲೀಡರ್ ಅಂದ್ಬಿಟ್ಟು 10,000 ಕೊಟ್ಟೋದ್ರೇನು 10,000 ಹಂಚಿ ವೋಟ್ ವೈಸ್ ಅಲ್ಲಿ ಏನು ನಾವು ಹಂಚಿರ್ತೀವಿ ಹಂಚಿ ನಮ್ಮ ಕಾರ್ಯಕರ್ತರು ಏನಿದ್ರು ಕಾರ್ಯಕರ್ತರ ಸಮ್ಮುಖದಲ್ಲಿ ಕುಳಿಸ್ಕೊಂಡು ಅವಾಗ ಲೆಕ್ಕ ಕೊಟ್ಟು ಮನೆಗೆ ಬರುವಂತ ಸದಸ್ಯನು ಸರ್ ನಾನು. ಯಾವುದೇ ಕಾರಣಕ್ಕೂ ಅವ್ರು ಏನು ಕೊಟ್ಟಿದ್ದಾರೆ ಪ್ರತಿ ಎಲೆಕ್ಷನ್ಗೂ ಏನು ಹಂಚಿಕೆ ಆಗಿರ್ತದೆ ಅದು ಉಳಿದಿದ್ರೆ ₹100 ಉಳಿದ್ರೆ ₹100 ಲೆಕ್ಕ ಕೊಟ್ಟು ಬಂದಿರೋಂತಾನು ಸರ್ ನಾನು. ಅದೇ ಒಂದು ನನ್ನ ಊರಿನಲ್ಲಿ ನನ್ನ ಜನ ಗುರುತಿಸ್ತಾ ಇರೋದು. ಶೈಕ್ಷಣಿಕವಾಗಿ ಮಾತಾಡೋದಿದ್ರೆ ನಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಹಿರಿಯ ಪ್ರಾಥಮಿಕ ಶಾಲೆಗಳು, ಅಂಗನವಾಡಿಗಳು, ಅಲ್ಲಿ ಏನೆಲ್ಲ ಕೆಲಸ ಕಾರ್ಯ ಆಗ್ತದೆ ಸರ್? ಅಲ್ಲಿ ಈಗ ನಾನು ಒಂದು ಓವರಾಲ್ ಆಗಿ ಹೇಳ್ಬೇಕಾದ್ರೆ ಅಂಗನವಾಡಿ ಅಂದ್ಬಿಟ್ಟು ಇಲ್ಲಿ ರಾಮಚಂದ್ರ ಯಲ್ಲಾನ ರೆಡ್ಡಿ ಅವರು ಅಂದ್ಬಿಟ್ಟು ದಾನವಾಗಿ ಕೊಟ್ಟಿದ್ರು ಜಾಗ. ಅಲ್ಲಿ ಅದನ್ನ ಇಂಪ್ರೂವ್ ಡೆವಲಪ್ ಮಾಡ್ಬೇಕು ಅಂತ ಹೋದ್ವಿ. ಅಲ್ಲಿ ಡೆವಲಪ್ ಮಾಡಕ್ಕೆ ಅವ್ರು ಸ್ಥಳ ಕೊಟ್ಟಿದ್ರು, ಅವ್ರು ಮಾರಾಟ ಮಾಡ್ಕೊಂಡ್ಬಿಟ್ರು. ಈಗ ನಮ್ಮ ದೊಡ್ಡಪ್ಪನ ಮಗ ಅಂತ ಹೇಳಿದ್ರ ರಾಮಚಂದ್ರ ರೆಡ್ಡಿ ಅವ್ರಿಗೆ ಯಲ್ಲಾನ ರೆಡ್ಡಿ ಅವ್ರು ಮಾರಾಟ ಮಾಡ್ಕೊಂಡು ಹೊರಟೋದ್ರು. ಅವ್ರು ದಾನವಾಗಿ ಕೊಟ್ಟಿದ್ದು ಪಂಚಾಯತಿಗೆ ಏನು ರೇಟಿಂಗ್ ಅಲ್ಲಿ ತಗೊಂಡಿಲ್ಲ. ಪಂಚಾಯತಿ ಅವ್ರು ದಾನವಾಗಿ ಸ್ಥಳ ಕೊಟ್ಟರು, ಇವ್ರು ಕಟ್ಟಡ ಕಟ್ಟಿದ್ರು, ಅಂಗನವಾಡಿ ಅಲ್ಲಿ ನಡೀತಾ ಇತ್ತು. ಅವರು ಮಾರ್ಕೊಂಡು ಹೋದ್ಮೇಲೆ ಕಾರಣಾಂತರದಿಂದ ಇದು ಸ್ವಲ್ಪ ಶಿಥಿಲ ಆಯ್ತು. ಆವುಗಳು ಒಂದು 2-3 ಸಾರಿ ಬಂದವು. ಇಲ್ಲಿ ಕಾಟ ಜಾಸ್ತಿ, ಹಣ ಇಲ್ಲಿ ನಾವು ಮಾಡೋಕ್ಕಾಗಲ್ಲ ಮಕ್ಕಳು ಅಂತ ಮೇಡಮ್ ಅವ್ರು ಹೇಳಿದ್ಮೇಲೆ ಅದನ್ನೇ ದುರಸ್ತಿ ಮಾಡೋಣ ಅಂತ ಹೋದಾಗ ಅವರು ದುರಸ್ತಿಗೆ ಬಿಡ್ಲಿಲ್ಲ. ಸರಿ, ಇಲ್ಲಿ ಕಟ್ಟಡ 2 ಕಟ್ಟಡ ಆಯ್ತು ನಮ್ಮ ಸ್ಕೂಲ್ ಕಟ್ಟಡದಲ್ಲಿ. ನಾವು ಕಟ್ಟಿದಂಥದ್ದು ಒಂದು, ಗೋಪಾಲ್ ರೆಡ್ಡಿ ಅವ್ರ ಕಾಂಟ್ರಾಕ್ಟ್ ಒಂದು ಕಟ್ಟಿದ್ವಿ, 2 ಇತ್ತು. ಸ್ಟ್ರೆಂತ್ ಕಡಿಮೆ ಆಯಿತು, 17 ಜನ ಇದ್ರಾಗ 17 ಜನಕ್ಕೆ ಒಂದೇ ಬಿಲ್ಡಿಂಗ್ ಸಾಕು ಮೇಡಮ್ ಅವ್ರಂದ್ರೆ ಅವ್ರಿಗೆ ಮೇಡಮ್ ಅವ್ರಿಗೆ ಹೇಳಿ ಇನ್ನೊಂದು ಕಟ್ಟಡ ಅಂಗನವಾಡಿ ಕೊಟ್ವಿ. ಅಂಗನವಾಡಿ ಕಟ್ಟಡ ಕಟ್ಟಿಸೋದಕ್ಕೆ ಸರ್ ನಾವು ಪಂಚಾಯತಿಯಿಂದ ಬೇರೆ ನಮ್ಮ ಅನುದಾನ ತಗೊಳಕ್ ಆಗ್ಲಿಲ್ಲ. ಅನುದಾನ ಅಂತ ಪಂಚಾಯತಿಯಿಂದಾನೆ ಹಾಕೊಂಡ್ವಿ. ಪ್ಲಸ್ NRIGಯಲ್ಲಿ ಕಟ್ಟಡ ಮುಗಿಸೋಣ ಅಂತ ನೋಡಿದ್ವಿ, ಕಟ್ಟಡ ಕಟ್ಟಿದೆ, ಫೈನಲ್ ಫಿನಿಶ್ ಮಾಡಕ್ ಆಗ್ಲಿಲ್ಲ. ಈಗ ಪಂಚಾಯತಿಯಿಂದಾನೆ ಮತ್ತೆ 5 ಲಕ್ಷ ಕೇಳಿ ಹಾಕ್ಸ್ಕೊಂಡಿದ್ವಿ. ಮೇಲೆ ಅದನ್ನ ಫೈನಲ್ ಮಾಡ್ತೀವಿ ಅಂಗನವಾಡಿ ಕಟ್ಟಡ. ಸ್ಕೂಲ್ ಮುಂದೆನೆ ನಾವು ಏನ್ ಮಾಡಿದ್ವಿ, ನಾವು ಊರಿಗೆ ಈಗ ಬೋರ್ವೆಲ್ ಹಾಕಿ ನೀರುಗಳಾಯ್ತು. ಒಂದು 2 ಲಕ್ಷ ಲೀಟರ್ ನೀರು ಸಂಪೂರ್ಣ ದೊಡ್ಡದು ಮಾಡಿಬಿಡೋಣ. ಮುಂದೆ ಫ್ಯೂಚರ್ ಅಲ್ಲಿ ಜನಕ್ಕೆ ಬೇಕಾದ ಮೇಯ್ನ್ ನೀರು 2 ಲಕ್ಷ ಲೀಟರ್ ಓವರ್ ಟ್ಯಾಂಕ್ ಇದೆ. ಇನ್ನು 2 ಲಕ್ಷ ಲೀಟರ್ ಸಂಪ್ ಮಾಡೋಣ ಅಂತ ಹೋದ್ವಿ. ಸಂಪಿಗೆ ನಮ್ಮ ಒಂದು ವರ್ಗ ಒಂದು 15 ಫೈನಾನ್ಸ್ ಅಲ್ಲಿ ಬರೀ 5 ಲಕ್ಷ. ಜಿ ನಾರಾಯಣ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದಾಗ ಅವರು 15 ಲಕ್ಷ ಅವರು ಹಾಕುವಂತ ಹೇಳಿದ್ವಿ, ಒಪ್ಕೊಂಡ್ರು ಅವರು. ಯಾವುದೇ ಅನುದಾನದಲ್ಲಿ ನೀವು ಆಗ್ಬೋದು, ನಮ್ಮ ಊರಿನ ವ್ಯವಸ್ಥೆಗೆ ನೀರಿನ ಅನುಕೂಲ ಬೇಕು. ನೀರಿನ ಅನುಕೂಲಕ್ಕೋಸ್ಕರ ನಿಮ್ದು 15 ಲಕ್ಷ, ನಮ್ದು 5 ಲಕ್ಷ, ನಮ್ಮ ವರ್ಗ ಒಂದು 15 ಫೈನಾನ್ಸ್, ನಮ್ದು ಇಬ್ರು ಸದಸ್ಯರಲ್ಲಿ 2 ಲಕ್ಷ ನಾವು ಹಾಕ್ತೀವಿ, ನೀವು ಸಂಪ್ ಮಾಡ್ಕೊ. ಆಯ್ತು, ಒಪ್ಕೊಂಡ್ರು ಅವರು. ಸರಿ, ಬಂದ್ವಿ. ಸ್ಕೂಲ್ ಫೀಲ್ಡ್ ಅಲ್ಲಿ ಜಾಗ ತೋರಿಸ್ತೀವಿ. ಅಲ್ಲಿ ಕಂಬ ಹಿಡಿತೀವಿ ಸರ್. ಕಂಬ ತಿರುವು ಮಾಡ್ಬೇಕಂತ ಒಂದು ಕಾಂಟ್ರಾಕ್ಟ್. ಕಂಬ ನಾನೇ 8,000 ಕೊಟ್ಟು ತಿರುವು ಮಾಡಿಸಿದೆ. ತಿರುವು ಮಾಡಿಸಿ ಪೂಜೆ ಮಾಡಬೇಕು ಸರ್. ಪೂಜೆ ಮಾಡಬೇಕಾದ್ರೆ ನಮ್ಮ ಊರಿನವರೇ, ಈಗ ನಮ್ಮ ಮಿಸ್ಸಸ್ಗೆ ಆಪೋಸಿಟ್ ಆಗಿ ನಿಂತಿದ್ದ ಮುನ್ರಾಜು ಅಂದ್ಬಿಟ್ಟು ಅವ್ರು ಮಿಸ್ಸಸ್ ನಿಲ್ಸಿದ್ರು. ಆತನು ಕಾಂಗ್ರೆಸ್ ಈಗ ಹಾಲು ಒಕ್ಕೂಟದ ಅಧ್ಯಕ್ಷನು. ಆತನು ಹೋಗಿ MLA ಶಾಸಕ ಶಿವಣ್ಣ ಅವ್ರ ಹತ್ರ ಕುತ್ಕೊಂಡು, ಜಿ ನಾರಾಯಣ ರೆಡ್ಡಿ ಅವರು ಕಾಂಗ್ರೆಸ್ ಅಧ್ಯಕ್ಷರೇ, ಜಿ ನಾರಾಯಣ ರೆಡ್ಡಿ ಅವ್ರನ್ನ ಕರೆಸ್ಕೊಂಡು, ಮುನ್ರಾಜು ಪ್ಲಸ್ ನಾಗೇಶ್ ಅಂದ್ಬಿಟ್ಟು ಅವರು ಮಾಜಿ ಸದಸ್ಯರು ಸರ್, ಅವರಿಬ್ಬರಲ್ಲಿ ಹೋಗಿ ಶಾಸಕತೆ ಕೂತ್ಕೊಂಡು ಜಿ ನಾರಾಯಣ ರೆಡ್ಡಿ ಅವ್ರ ಅಧ್ಯಕ್ಷನ ಕರೆಸ್ಕೊಂಡು, BJP ಸದಸ್ಯರು ಹಳೆಹಳ್ಳಿಯಲ್ಲಿ, ನೀವು ಕಾಂಗ್ರೆಸ್ ಅಧ್ಯಕ್ಷರು, ನೀವು 15 ಲಕ್ಷ ಕೊಟ್ಟು ಯಾವ ರೀತಿ ನೀವು ಸಂಪಾಗ್ತಾ ಇದೀವಿ, ನಾವು ಕಾಂಗ್ರೆಸ್ನವ್ರು ಮುಂದೆ ಅಲ್ಲಿ ಬೆಳೆಯೋದು ಹೇಗೆ? BJP ಸದಸ್ಯರು ಕೇಳಿದ ಕೆಲಸ ನೀವು ಕೊಟ್ರೆ ನಾವು ಕಾಂಗ್ರೆಸ್ ಅಲ್ಲಿ ಬೆಳೆಯೋಕ್ಕಾಗುತ್ತಾ? ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೆಲಸ ಕೊಡಬಾರ್ದು, ಅದನ್ನ ಸ್ಟಾಪ್ ಮಾಡ್ಬೇಕಂತ ಸ್ಟಾಪ್ ಮಾಡಿದ್ರು ಸರ್. ಅಲ್ಲಿಂದ ಈಚೆ ನಾವು ಅನುದಾನಗಳು ಏನು ತಗೊಳಕ್ ಆಗ್ತಾ ಇಲ್ಲ ಸರ್. ನಾವು ಊರಿನ ಡೆವಲಪ್ಮೆಂಟ್ ಏನ್ ಮಾಡಕ್ಕೂ ಆಗ್ತಾ ಇಲ್ಲ. BJP ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ. ಅನುದಾನ ಯಾವ ರೀತಿ ತಗೊಂತೀವಿ? ಚೇರ್ಮನ್ರಿಗೆ ಗೆರೆ ಹಾಕಿದ್ರು ಅವರು. ಯಾವುದೇ ಕಾರಣಕ್ಕೂ BJP ಸದಸ್ಯರಿಗೆ ₹1 ಕೆಲಸ ಕೊಡಬಾರ್ದು ನೀವು. ಒಪ್ಕೊಂಡ್ರೆ ಪಾಪ ಅವರು 15 ಲಕ್ಷ ಕೊಟ್ಟು ಸಂಪಾದನೆಗೆ ಕಾಂಟ್ರಾಕ್ಟ್ ಕರ್ಕೊಂಡು ತೋರಿಸಿ, ಕಾಂಟ್ರಾಕ್ಟ್ ಕಂಬಗಳು ತೆರವುಗೊಳಿಸು ಅಂತ ಹೇಳಿದ್ರೆ 8,000 ನಾನೇ ಕೊಟ್ಟು ಕಂಬಗಳು ತೆರವುಗೊಳಿಸಿದೆ. ನಾಳೆ ಬೆಳಗ್ಗೆ ಪೂಜೆ, ಇವತ್ತು ಈ ಕೆಲಸ ಮಾಡಿದ್ರಿ ಸರ್ ಅವರು. ಯಾವ ರೀತಿ ಸರ್ ನೀವು ಊರಿನ ಡೆವಲಪ್ ಮಾಡ್ತೀರಿ? ಕೆರೆ ಇದನ್ನು ಒಂದು ಹಿರಿಯ ನಾಯಕರ ಗಮನಕ್ಕೆ ತಂದಿದೆ ಸರ್, ಈ ತರ ಆಗ್ತಾ ಇಲ್ಲ ಅಂತ ಹೇಳಿ
ಸರ್ ತರೋದಕ್ಕೆ ಹಿರಿಯ ನಾಯಕರು ನಮ್ಮ ರಾಜಕಾರಣಿ ನಮ್ಮ ಬಿಜೆಪಿ ಲೀಡರ್ಸ್ ನಮ್ಗೆ ಸ್ಪಂದಿಸಲ್ಲ ಸರ್. ನಿಷ್ಠಾವಂತನ ಗುರುಸ್ತಾ ಇಲ್ಲ, ಅದೇ ನನ್ಗೆ ಬೇಜಾರಾಗಿ ನಾನು ಸುಮ್ಮನೆ ಸೈಲೆಂಟ್ ಆಗಿರೋದು ಸರ್. ಇವತ್ತು ಏನು ನಮ್ಮ ನಾಯಕರುಗಳು ಇಲ್ಲ ಹಿರಿಯ ನಾಯಕರುಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಡೈಲಿ ಅವ್ರ ಕಣ್ಣಿಗೆ ಯಾರು ಕಾಣಿಸ್ತಾರೆ ಅವರ ಮಾತ್ರ ಸರ್ ಅವ್ರನ್ನ ಗುರುತಿಸ್ತಾ ಇರೋದು. ನಾವು ರೈತನಾಗಿ, ಸಾಮಾನ್ಯ ರೈತನಾಗಿ ನಾನು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನಾನು ಅದ್ರಲ್ಲಿ ಏನೋ ತಿನ್ನೋನಾದ್ರೆ ನಾನು ಅದರಲ್ಲೇ ಗುರುಸ್ಕೊಂಡು ಹೋಗ್ಬೋದು ಸರ್. ಬೆಳಿಗ್ಗೆ ಎದ್ದ ತಕ್ಷಣ ನಾಯಕರು ನೋಡ್ಬೋದು, ನಾಯಕರಿಗೆ ಒಂದು ಸೆಲ್ಯೂಟ್ ಹಾಕ್ಬೋದು. ನಾಯಕರಿಗೆ ನಾನು ಸೆಲ್ಯೂಟ್ ಹಾಕಿದ್ರೆ ನಾನು ಗುರುತಿಸ್ತಾರೆ. ನಾನು ಇಲ್ಲಿ ಸರ್ ಸೆಲ್ಯೂಟ್ ಹಾಕೋದು, ನಾನು ಇಲ್ಲಿ ರೈತನು. ನಾನು ಇಲ್ಲಿ ದುಡಿದು ನನ್ನ ಸಂಪಾದನೆ ನಾನು ಮಾಡಿ ನಾನು ಖರ್ಚು ಮಾಡದೇ ಇದ್ರೆ ನಾನು ಕಳ್ತನ ಮಾಡಕ್ ನಂಗೆ ಇಷ್ಟ ಇಲ್ವಲ್ಲ ಸರ್. ಹೇಗೆ ಹೇಳ್ತಿದ್ದೀನಿ ಸರ್, ಊರಲ್ಲಿ ಒಂದೇ ಒಂದು ರೂಪಾಯಿ ಕರಪ್ಷನ್. ಒಂದು ಚರ್ಚೆ ಮಾಡೋದಿದ್ರು ತಮ್ಮ ಮುತುವರ್ಜಿಯಲ್ಲಿ ಒಂದು ಸ್ಕೂಲ್ ಕೂಡ ಆಯ್ತು. ಹೌದು ಸರ್, ಹೌದು ಹೌದು. ಯಾಕಂದ್ರೆ ತಮಗೆ ಅಷ್ಟೊಂದು ಅಭಿಮಾನಕ್ಕೆ ಮೇಡಮ್ ಅವರೇ ಕರೆದು, ರಾಜಪ್ಪಣ್ಣ ನಾವೇ ಕಟ್ಟಿಸಿದ BO ಸರ್. 17ನೇ ಕಟ್ಟಡ ಸರ್ ನಿಮ್ ನೋಡ್ತಿರೋದು. 17ನೇ ಕಟ್ಟಡದಲ್ಲಿ ನಂಬರ್ 1 ಆಗಿ ಕ್ಯೂರಿಂಗ್ ಆಗ್ಲಿ, ನೆಲದಿಂದ ಬೇಸ್ ಮಟ್ಟ 2.5 ತಗೊಂಡಿರೋದ್ರಲ್ಲಿ ನೀವೇ ಸರ್. ನೀವೊಬ್ಬ ರೈತನಾಗಿ, ಕಾಂಟ್ರಾಕ್ಟ್ ಅಲ್ಲ, ನೀವು ರೈತನಾಗಿ ಈ ಕೆಲಸ ಮಾಡೋದು ನನಗೆ ಸಂತೋಷ ಆಯ್ತು ಸರ್. ನೀವು ಯಾರಾದ್ರೂ ಇಂಜಿನಿಯರ್ ಬಂದು ಇಲ್ಲಿ ಏನೋ 1 ರೂಪಾಯಿ ಕೇಳಿದ್ರೆ ನಾನು ಫೋನ್ ಮಾಡಿ ನನ್ನ ಫೋನ್ ನಂಬರ್ ಕೊಟ್ಬಿಟ್ಟು ಸರ್ BO ಸರ್. ಇದು ನನಗೆ ರೈತರಿಗೂ ಕೂಡ ಒಂದು ಕೆಲವೊಂದು ಯೋಜನೆಗಳು ಬರ್ತದೆ. ಹೌದು ಸರ್. ಅವರಿಗೆ ಒಂದು ದನದ ಕೊಠಡಿ, ಈ ತರ ಏನಾದ್ರು ಅನುಕೂಲತೆ ಆಗಿದೆಯಾ ಸರ್? ನಮ್ಮ ಊರಿನ ಜನ ದನದ ಕೊಠಡಿ ಕೇಳಿದ್ರೆ ಒಬ್ಬರೇ ಸರ್. ನನಗೆ ಒಬ್ರು ಕೇಳಿದಾಗ ದನದ ಕೊಠಡಿ ಕಟ್ಟಿಸ್ತೀವಿ. ಈ ಭಾಗದಲ್ಲಿ ಸ್ವಲ್ಪ ಹೈನುಗಾರಿಕೆನೂ ಹೌದು ಜಾಸ್ತಿ ಹೌದು ಇದೆ. ಸರ್, ದನದ ಕೊಠಡಿ ಒಬ್ಬರೇ ಕೇಳಿದ್ವಿ, ನಾನು ದನದ ಕೊಠಡಿ ಬೇಕಂತ ಕಟ್ಟಿಸ್ತೀವಿ. ಕಟ್ಟಿಸ್ಬಿಟ್ಟು ಅದು ಅದಕ್ಕೆ ಬಿಲ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು PDO ಸರ್. ಹಾ. ಬಿಲ್ ಮಾಡಕ್ ಶತಾಯಗತೆ ನಾನು ಅದಕ್ಕೆ ಬಿಲ್ ಮಾಡಿಸ್ತೀನಿ ಸರ್ ನಾನು. Okay, ಯಾಕಾಗಲ್ಲ? ಅದೇ ನೀವು ಮನೆ ಇದನ್ನ ದನದ ಕೊಟ್ಟಿಗೆ ತೋರಿಸ್ತಾ ಇದ್ದೀರಿ, ಇದು ಮಾಡಕ್ಕೆ ಆಗಲ್ಲ ಅಂತಂದ್ರು. ಸರ್ ಬೇಕು, ಅವಶ್ಯಕತೆ ಇದೆ ರೈತರಿಗೆ. ತಿನ್ನಿಲ್ಲ ಸರ್ ದುಡ್ಡನ್ನ, ನಾನೇ ತಿನ್ನಿಲ್ಲ, ಅವ್ರ ರೈತರು ಕಟ್ಟಿದ್ದಾರೆ, ಬೇಕು ಸರ್, ಇದಕ್ಕೆ ಮಾಡ್ಲೇಬೇಕು. ಶತಾಯಗತೆ ಆಗಲ್ಲ ಅಂದ್ರೆ ಅದಕ್ಕೆ ನಾನು ಬಿಲ್ ಮಾಡಿಸ್ಕೊಟ್ಟೆ ನಾನು. ಅವ್ರ ಒಬ್ಬರಿಗೆ 4 ಮನೆಗಳು ಹಾಕಿದ್ದು. ಒಂದು ದನದ ಕೊಟ್ಟಿಗೆ ಆಯ್ತು, ಮೂರು ಜನ ಅಣ್ಣ ತಮ್ಮಂದ್ರು 3 ಮನೆ ಕಟ್ಕೊಂಡ್ರು. ಮಾಡಿದೀನಿ ಸರ್, ಅಂತಾವೆಲ್ಲ ಮಾಡಿದೀನಿ ನಾನು. ಫಲಾನುಭವಿಗಳಿಗೆ ಏನ್ ಬೇಕು? ಹೌದು ಸರ್, ಬೇಕಂದಿದ್ದಕ್ಕ ನನ್ನ ಕೈಯಲ್ಲಿ ಆಗುತ್ತಾ? ಕಡ್ಡಾಯವಾಗಿ ಅವತ್ತು ಹೇಳ್ತೀನಿ ಸರ್. ನಾನು ಮನೆ ಕರ್ಕೊಂಡೋದ ಸರ್. ನಾನು ಏನೋ ನನ್ನ ಒಬ್ಬ ಅಭಿಮಾನಿ ದೇವರುಗಳು ಸರ್. ನನ್ನ ಊರ ಜನ Okay. ನನ್ನ ಮೇಲೆ ಅಷ್ಟು ಅಭಿಮಾನ ಇಟ್ಕೊಂಡು ನಾನು ಆಯ್ಕೆ ಮಾಡ್ಕೊಂಡಿದ್ದು. ನಾನು ಮನೆ ಗಂಟ ಬರ್ರಿ, ನಾನು ಹೇಳ್ತೀನಿ, ಇಲ್ಲ ಸರ್ ಎಲ್ಲಿ ಕೇಳಿದ್ರೆ ಅಲ್ಲೇ ಆನ್ಸರ್ ಮಾಡ್ತೀನಿ ಸರ್. ನನ್ನ ಕೈಲಿ ಆಯ್ತು ನಾನು ಕಡ್ಡಾಯವಾಗಿ ಮಾಡೇ ಕೊಡ್ತೀನಿ. ಆಗಲ್ವಾ? ಇಲ್ಲ, ಆಗಲ್ಲ, ಇದು ಸಾಧ್ಯ ಇಲ್ಲ. ಎರಡೇ ಮತ್ತೆ ಅಲ್ಲೇ ಹೇಳ್ತೀನಿ ಸರ್. ನಾನು ಸ್ಪಾಟ್ ಅಲ್ಲಿ ಏನ್ ಕೇಳ್ತಾರೆ, ನಮ್ಗೆ ಒಂದು ಅನುಕೂಲ ಬೇಕಂದಾಗ ಅಲ್ಲೇ ಆನ್ಸರು ಪ್ಲಸ್ ಅದಕ್ಕೆ ಆಗಲ್ಲ, ಎರಡೂ ಹೇಳ್ಬಿಡ್ತೀನಿ ನಾನು. ಆಗುತ್ತೆ, ಆಗಲ್ಲ, ಅಲ್ಲೇ ಸ್ಪಾಟ್ ಅಲ್ಲೇ. ನಮ್ಮ ಊರಲ್ಲಿ ಒಂದು ಸ್ಮಶಾನ ಸ್ಮಶಾನ ದುರಸ್ತಿ ಮಾಡಿಸ್ತೀವಿ ಸರ್. ಹೌದು, ಸ್ಮಶಾನ ದುರಸ್ತಿ ಮಾಡಿಸಿ. ಅದಕ್ಕೆ ದಾರಿ ಇಲ್ಲಿ ಆಯ್ತು ಸರ್. ದಾರಿ ಸ್ವಂತ ಲ್ಯಾಂಡ್ ಅಲ್ಲಿ ಇತ್ತು, ಅದಕ್ಕೂ ಪ್ರಯತ್ನ ಪಟ್ವಿ. ನಮ್ಮ GN ನಾರಾಯಣ ರೆಡ್ಡಿ ಇದ್ದಾಗಲೇ ಅವ್ರು ತೀರೋದ್ರು. ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಆದ್ರೇನು ಅವ್ರು ಇದ್ದಾಗ್ಲೇನೆ, ಅವ್ರ ಕಾಲಾವಧಿಯಲ್ಲೇನೆ ಸ್ಮಶಾನಕ್ಕೆ ದಾರಿ ಬೇಕೇ ಬೇಕಂತ ಪ್ರಯತ್ನ ಪಟ್ಟು ತಹಸೀಲ್ದಾರ್ ಹತ್ರ ಅರ್ಜಿ ಹಾಕೊಂಡು ತಹಸೀಲ್ದಾರ್ ಒಂದು ಮೀಟಿಂಗ್ ಅರೇಂಜ್ ಮಾಡಿ, ಮೀಟಿಂಗ್ ಅಲ್ಲಿ ಜಮೀನ್ದಾರನು ಅಲ್ಲಿ ಕರೆಸ್ಕೊಂಡು ಅವರ ಸಮ್ಮುಖದಲ್ಲೇ ತಹಸೀಲ್ದಾರ್ ಸಮ್ಮುಖದಲ್ಲೇ ಮೀಟಿಂಗ್ ಕರ್ಕೊಂಡು, ಅದರಲ್ಲಿ ಅಲ್ಲಿ ಏನಾಯ್ತು ಸರ್ ಅಂದ್ರೆ, ನಾವು ಸ್ವಂತ ಜಮೀನಲ್ಲಿ ನಾವು ಬಿಡಲ್ಲ ಅಂತಂದ್ರು. ತಹಸೀಲ್ದಾರ್ ಅವರು, ನೀವು ಬಿಡಲ್ಲ ಅಂದ್ರೆ ನಾವು ಅಕ್ವಿಜಿಷನ್ ಮಾಡ್ಕೊಂಡು ಹೋಗ್ಬೇಕು, ನಾವು ನಮ್ಮ ಕಾನೂನು ಏನಿದೆ ಕಾನೂನು ರೀತಿ SR ವ್ಯಾಲ್ಯೂಯೇಷನ್ ನಾವು ದುಡ್ಡು ಕೊಟ್ಬಿಡ್ತೀವಿ, ಆ ರೀತಿ ಹೇಳ್ಬೇಡ್ರಿ, ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ನಾವು ರೈತರ ಮಕ್ಕಳೇ ಅನುಸರಿಸ್ಕೊಂಡು ಹೋಗ್ಬೇಕು. ನೀವು 4 ಕಡೆ ಬಿಡಿ, ನೀವು 4 ಕಡೆ 8 ಅಡಿ ದಾರಿ ಕೊಡಿ ಅಂತಂದಾಗ ಅವ್ರು ಕೇಳಿದ್ರೆ, ಈಗ ಖಾಲಿ ನಿವೇಶನ ಹಂಚಿಕೆ ಮಾಡ್ತಾರೆ ಸರ್, ಅಲ್ಲಿ ನಮಗೆ 10 ಗುಂಟೆ ಬಿಟ್ಕೊಡ್ಲಿ ಅಂತ ಹೇಳಿದ್ರು. 3 ಎಕರೆ 20 ಗುಂಟೆ ಜಮೀನಲ್ಲಿ ನಮ್ಗೆ 10 ಗುಂಟೆ ಬಿಟ್ಕೊಡ್ಬಿಟ್ಟು ನಾವು ಬಿಟ್ಕೊಟ್ಬಿಡ್ತೀವಿ, 10 ಅಡಿ ಬಿಡ್ತೀವಿ, 5 ಅಡಿ ಒಂದೊಂದ್ ಕಡೆ 10 ಅಡಿ ಬಿಡ್ತೀವಿ ಅಂತಂದ್ರು. ಅದಕ್ಕೆ ಹೇಳಿದ್ರೆ ಅವ್ರು ತಹಸೀಲ್ದಾರ್ 10 ಗುಂಟೆ ಬಿಡಕ್ ಆಗಲ್ಲ, ಅಟ್ಲೀಸ್ಟ್ ಒಂದು 4 ಸೈಟ್ ಬಿಡ್ತಾರೆ. ನಾನು ಹೇಳ್ತೀನಿ, ನಿಮ್ಗೆ 4 ಸೈಟ್, ಅವ್ರ 4 ಸೈಟು ಏನಾಗುತ್ತೆ ಅದರಲ್ಲಿ 4 ಸೈಟ್ ಕೊಡ್ತಾರೆ, 5 ಅಡಿ ಬಿಟ್ಕೊಡಿ. ಇಲ್ಲ ಸರ್, ಸೈಟ್ಗಳಾದ್ರೆ 4 ಕಡೆ ಬಿಡೋದು. ಆಯ್ತು, 4 ಕಡೆ ಬಿಡಿ, ಜನ ಹೋಗ್ಬೋದು, 8 ಅಡಿ ದಾರಿಯಲ್ಲಿ ಹೋಗ್ಬೋದು ಸ್ಮಶಾನಕ್ಕೆ, ಬಿಡೋಗಿ ಅಂತ ಅಲ್ಲಿ ಆಯ್ತು ಸರ್, ತೀರ್ಮಾನ ಆಯ್ತು. ಸರ್ವೇನೇ ಆಯ್ತು, ಕಲ್ಲಾಗ್ಬಿಟ್ಟು ಅದಕ್ಕೆ ಕರೆಕ್ಟ್ ಆಗಿ ಇಲ್ಲಿ ಸೈಟಿಗೆ ಯಾವಾಗ ಆಗ್ಲಿಲ್ಲ, ಅವ್ರು 4 ಸೈಟ್ ಕೊಡಿಲ್ಲ, ಅದು ಇನ್ನೂ ಅವ್ರಿಗೆ ಸ್ಥಳಾವಕಾಶ ಕೊಡಿಲ್ಲ ದಾರಿಗೆ. ಇದು ಸರ್ ನನ್ನ ಕಾಲಾವಧಿಯಲ್ಲಿ ಸೈಟಿಗೆ ಹಂಚಿಕೆ ಆಗಬಾರ್ದು ನಮ್ಮ ಊರು ಸ್ಥಳೀಯರ ಮನೋಭಾವದಲ್ಲೇ ಇದೆ. ಈ ಇದರಲ್ಲಿ ಹೆಸರು ಗಳಿಸ್ಕೊಂತಾರೆ, ಮುಂದೆ ಅವನೇ ಬೆಳೀತಾನೆ, ನಾವು ಬೆಳೆಯಲ್ಲ ಸರ್. ಇದ್ರಲ್ಲಿ ನಾನು ಬೆಳೆಯಂತ ಆಸೆ ನನಗಿಲ್ಲ ಸರ್. ಅದು ತಿನ್ನಬೇಕಾದ್ರೆ ನನ್ ರಾಜಕಾರಣನೇ ಬೇಕು. ಅದ್ರಲ್ಲಿ ನಾನು ತಿನ್ನಲ್ಲ ಅಂದ್ರೆ ನಾನು ಕಷ್ಟ ಬಿದ್ದು ನಾನು ಜೀವನ ಮಾಡಂತ ನನ್ಗೇನ್ ಸರ್ ಬೇಕದು ಸರ್? ಕೆರೆ ಈಗ ನನ್ನ ಕಾಲಾವಧಿಯಲ್ಲಿ ನಾನು 1 ರೂಪಾಯಿ ಕರಪ್ಷನ್ ಇರಬಾರ್ದು, ನನ್ನ ಮೈ ಮೇಲೆ ನಾನು ಇವಾಗ ನನ್ನ ಹಿಂದೆ ಜನ ಗುರುತಿಸಬಾರ್ದು ಅಂತ ನಾನು ಹೋರಾಡ್ತಿರೋನು. ಕೆರೆ ಕೊಟ್ಟೆ, ಅಭಿವೃದ್ಧಿಗೋಸ್ಕರ ನಿಮ್ ಕೈ ಕೊಟ್ಟೆ. ಈಗ ಸರ್ ನಾನು ರೇಟಿಂಗ್ ಎಲ್ಲ ತಗೊಂಡಿದ್ದೀನಿ ಇಷ್ಟು ಸರ್, ಇವತ್ತೆಲ್ಲ ನಾನು ಮಾಡ್ಸೇ ತೀರ್ತೀನಿ ಅದನ್ನ.
ಮಾಡ್ತೀರ ನಾನು ಬಿಡಲ್ಲ, ಓಕೆ. ರೇಟಿಂಗ್ ಎಲ್ಲ ತಗೊಂಡಿದ್ದೀನಿ, ಏನ್ ತಗೊಂಡಿದ್ದೀನಿ ನೋಡೋಣ, ಊರಿನ ಜನ ನೋಡೋಣ ಅಂತ ಸುಮ್ಮನೆ ಇದ್ದೀನಿ ನಾನು. ಊರಿನ ಜನ 1.5 ಕೋಟಿ ರಾಜಪ್ಪ ತಿಂದ್ರು ಅಂತಾರೆ. ಹ್ಮ್. ಸರ್ ಇದೇ ಬಿಜೆಪಿ ಅವರು, ಇದೇ ಚೇರ್ಮನ್, 2ನೇ ಟೈಮು ಚೇರ್ಮನ್ ಎಸ್ ಸಿ ಲೇಡಿ ಬಂತು. ಎಸ್ ಸಿ ಲೇಡಿ ನಮ್ಮೂರ್ ನನ್ನ ಜೊತೆಯಲ್ಲಿ ಗೆದ್ದಂತಾರೆ ಎಸ್ ಸಿ ಲೇಡಿ, ಬಿಜೆಪಿ ಒಬ್ಬಾಕೇನೆ ಓಕೆ. ಎಸ್ ಸಿ ಲೇಡಿ. ಹ್ಮ್. ಯಾಕಂದ್ರೆ ಅವನು ಫಸ್ಟ್ ಟೈಮ್ ನಾನು ಜನರಲ್ಗೆ ಓಟ್ ಕೇಳ್ಬೇಕಾದ್ರೆ ನನ್ನ ಜೊತೆಲಿ ನಿಂತು ಗೆದ್ದು ವಸಂತ ರೆಡ್ಡಿಗೆ ಸೀಟ್ ಕೇಳಿದ್ನೆ ಹೊರತು ನಾನು ಕೇಳಿಲ್ಲ ಸರ್. ಓಕೆ. ನಮ್ಮ ಜೊತೆಲಿ ನಿಂತು ಗೆದ್ದು ವಸಂತ ರೆಡ್ಡಿಗೆ ಸೀಟ್ ಕೇಳ್ದ ಅಥವಾ ನಮ್ಮ ಊರಿನ ಗಣ್ಯರು ಅದೇ ರೀತಿ ಸಪೋರ್ಟ್ ಮಾಡಿದ್ರು. ಯಾರು ನಾರಾಯಣಪ್ಪ ಅವರು ಇದಾರಲ್ಲ, ನಾರಾಯಣಪ್ಪ ಅವರು ಡ್ರೈವರ್, ಕಾರ್ ಡ್ರೈವರ್ ಆತ. ನಾರಾಯಣಪ್ಪ ಅವರು ಯಾಕೆ ವಸಂತ ಕೇಳ್ತಾ ಇದೆ, ನಮ್ಮೂರು ಮುಂದಾಜ್ ರೆಡ್ಡಿ ನೀವು ಸೀಟ್ ಕೇಳ್ತಾ ಅವ್ನ ಜೊತೆ ಅಂತ ಹೇಳಿ ಇದೇ ಮತ್ತೆ ನಾರಾಯಣಪ್ಪ ಅವ್ರಿಗೆ ಏನಪ್ಪ ಇದು ಏನು ಅವನ ಸಮಾಧಾನ, ನಾವ್ ಹೇಳಕ ಏನು ಹೇಳಕ್ಕಾಗುತ್ತೆ ಅಂತಂದ್ರೆ ಅಲ್ಲಿ ನನ್ನ ಮನಸ್ಸು ಅಲ್ಲೇ ಕುಸಿದೋಯ್ತು ಸರ್. ಅದೇ ಫಸ್ಟ್ ಕುಸಿದ ಅಲ್ಲೇ ನಾನು, ಫಸ್ಟ್ ಪ್ರಥಮ ಕುಸಿದಲ್ಲೇ, ಪಾರ್ಟಿಯಿಂದ ಕುಸಿದಲ್ಲೇ. ಆಮೇಲೆ ಅಲ್ಲಿ ಸೀಟ್ ಆಯ್ಕೆ ಮಾಡೋದು ವಸಂತ ರೆಡ್ಡಿನ ಆಯ್ಕೆ ಮಾಡಿದ್ರು, ಅಲ್ಲಿ ಕುಸಿದೋಯ್ತು. ಆಯ್ತು, ಅದೆಲ್ಲ ಆಗೋದೋಯ್ತು. ಈಗ ಎಸ್ ಸಿ ಲೇಡಿ ಬಂತು, ಅವ್ರ ಮಿಸ್ಸಸ್ ಲೇಡಿ ಆಗಿ ಅವ್ರಿಗೆ ಓಟ್ ಕೆಳಗೆ ನನ್ನ ಮನೆ ಮುಂದೆ 50 ಜನ ಬಂದ್ರು ಸರ್. 50 ಜನ ಕೇಳಿದ್ದೆ ನಾನು ಒಂದೇ ಮಾತೆ, ನೋಡ್ರಿ ನನ್ಗೆ ಓಟ್ ಕೊಡ್ಲಿಲ್ಲ ಅವನು, ನನ್ನ ಸೀಟ್ ಕೆಳಗೆ ಬಂದಿಲ್ಲ, ನನ್ನ ಜೊತೆಲಿ ಗೆದ್ದು ವಸಂತ ರೆಡ್ಡಿ ಸೀಟ್ ಕೇಳ್ದ. ಇವತ್ತು ಯಾವ ಮುಖ ತಗೊಂಡು ನನ್ನ ಮನೆ ಮುಂದೆ ಬರ್ತಾ ಇದ್ದೀರಿ ನೀವು ಅವ್ನಿಗೆ ಓಟ್ ಹಾಕು ಅಂತ. ವೈಸ್ ಚೇರ್ಮನ್ಗೆ ನಾನೇ ಕ್ಯಾಂಡಿಡೇಟ್, ನಮ್ಮ ಮಿಸ್ಸಸ್ಸೇ ಕ್ಯಾಂಡಿಡೇಟ್ ವೈಸ್ ಚೇರ್ಮನ್. ಅವ್ನ ನೋಟ್ ನನಗೆ ಬೇಡ, ನನ್ನ ನೋಟ್ ಅವ್ನಿಗೆ ಹಾಕಲ್ಲ. ಅವನು ಆದ್ರೆ ಅವನು ಗೆಲ್ಲಲಿ, ನಾನು ಅದನ್ನ ಗೆದ್ದು ತೋರಿಸ್ತೀನಿ. ನಾವು ನೋಟ ಇಲ್ಲ ಅಂದ್ರೆ ನಾವು ಬಿಜೆಪಿ ಇರೋದು 9 ಜನ, ಆದ್ರೆ ನಾನು ಗೆದ್ದು ತೋರಿಸ್ತೀನಿ, ಅವ್ನು ಗೆದ್ದು ತೋರಿಸ್ತೀನಿ, ನಾನು ನೋಟ್ ಹಾಕಲ್ಲ ಅವನಿಗೆ. ಇದೇ ರೀತಿ ಚಾಲೆಂಜ್ ಮಾಡ್ಕೊಳ್ತೀನಿ ಸರ್ 2 ಬಾರಿ ಮನೆ ಹತ್ರ ಬಂದಾಗ. ಆದ್ರೆ ನನ್ನ ಮೈ ಮೇಲೆ ಒಂದು ಕಪ್ಪು ಚುಕ್ಕೆ ಅವ್ನು ಇಟ್ಕೊಂಡಿದ್ದಾನೆ, ಈ ಕಪ್ಪು ಚುಕ್ಕೆ. ಯಾಕಂದ್ರೆ ನನ್ಗೆ ಓಟ್ ಸೀಟ್ ಕೆಳಗೆ ಬಂದಿಲ್ಲ, ಅವ್ನು ಸೀಟ್ ಕೆಳಗೆ ಹೋದ, ನನ್ನ ಜೊತೆಲಿ ಗೆದ್ದು. ನನ್ಗೆ ಓಟ್ ಅವನು ಸೀಟ್ ಕೆಳಗೆ ಬರ್ದೇ ಇರೋನು ನನ್ನ ಮೈ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಕೋಬಾರ್ದಂತ ಅದೇ ವಸಂತ ರೆಡ್ಡಿನ ನೋಡಪ್ಪ ಇದೇ ರೀತಿ ಅಲಿಯನ್ಸ್ ಆಗ್ರಿ ಅಂತ ನಾನೇ ಕುಳಿಸ್ಕೊಂಡು ಹೇಳಿ ಅಲಿಯನ್ಸ್ ಆಗಿ 10 ತಿಂಗಳು ಹಂಚಿಕೆ ಮಾಡೋದಂತ ನಾನು ಸರ್. ನಾನು 10 ತಿಂಗಳು ಪ್ರಥಮ ನಮ್ಮೂರಿಗೆ, ನೆಕ್ಸ್ಟ್ ಬಳ್ಳೂರಿಗೆ. ಈಗ 10 ತಿಂಗಳು ಇವ್ರ ಕಾಲಾವಧಿ ಮುಗಿತು, ನೆಕ್ಸ್ಟ್ ಬಳ್ಳೂರ್ಗೆ ಹೋಗಿದೆ. ಇದೇ ರೀತಿ ಹಂಚಿಕೆ ಮಾಡ್ಕೊಂಡ್ರೆ ನಮ್ಮೂರಿಗೆ, ಯಾಕಂದ್ರೆ ಮುನ್ರಾಜ್ ರೆಡ್ಡಿಯಿಂದ ನಮ್ಮೂರಿಗೆ ಒಂದು ಇದ್ದಂತ ರಿಸರ್ವೇಶನ್ ಸೀಟ್ ಮುನ್ರಾಜ್ ರೆಡ್ಡಿಯಿಂದ ಸೀಟ್ ಆಗ್ಲಿಲ್ಲ, ಅಧ್ಯಕ್ಷರ ಸೀಟ್ ಅನ್ನೋ ಒಂದು ಹೆಸರು ನನ್ನ ಮೇಲೆ ಇರಬಾರ್ದು. ಫಸ್ಟ್ ನಮ್ಮೂರಿಗೆ ತಗೊಂಡ್ವಿ, ಅದೇ ವಸಂತ ರೆಡ್ಡಿ. ಎಷ್ಟೇ ಬೇಜಾರ ಮಾಡಿದ್ರು ಕೂಡ ಅಲ್ಲಿ ಮುತುವರ್ಜಿ ವಹಿಸಿ ಊರಿಗೆ ಒಳ್ಳೇದಾಗ್ಬೇಕು ಅನ್ನೋದು ಅಧ್ಯಕ್ಷರ ಪೋಸ್ಟ್ 10 ತಿಂಗಳು ನಮ್ಮೂರಿಗೆ ತಗೊಂಡ್ವಿ. ಇರ್ಲಿ ಅದೇನೇ ಆಗಿರ್ಬೋದು. ಇಷ್ಟೆಲ್ಲ ಒಂದು ಸೂಕ್ಷ್ಮ ಅಂಶಗಳನ್ನ ಅರಿತಿರುವ ತಾವು ಈಗಿನ ಒಂದು ಯುವಕರಿಗೆ ಏನೊಂದು ಸಂದೇಶ ಹೇಳ್ತೀರಿ ಸರ್? ಯಾವ ಕಾರಣ ಅಂದ್ರೆ ರಾಜಕಾರಣ ಯಾವ ತರ ಮಾಡ್ಬೇಕು, ರಾಜಕಾರಣಕ್ಕೆ ಬರ್ಬೇಕು ಬೇಡವೋ, ಏನೊಂದು ಸಂದೇಶ? ನನ್ನ ಅನುಭವ ಏನಿದೆಯೋ ಇದೇ ರೀತಿ ನಡಿಬೇಕು, ರಾಜಕಾರಣ ಇದೇ ರೀತಿ ಮಾಡ್ಬೇಕು. ಎಲ್ಲರಿಗೂ ನನ್ನ ತಿಳುವಳಿಕೆ ಹೇಳ್ತಾ ಇದ್ದೀನಿ ಸರ್. ನನ್ನ ತಿಳುವಳಿಕೆ ಈ ಯೂತ್ಸ್ ಕೇಳ್ತಾ ಇಲ್ಲ ಸರ್, ಕೇಳ್ತಿಲ್ಲ. ಅವ್ರು ಕರೆದ್ರೆ ನಾಳೆ ಅದಕ್ಕೋಸ್ಕರ ಹೋಗ್ತಿಲ್ಲ ಅಷ್ಟೇ. ಇವಾಗ ನಮ್ಮೂರಲ್ಲಿ ಅಲ್ಲಿ ಒಂದು ಮುನೇಶ್ವರನ ದೇವಸ್ಥಾನ ಇದೆ ಸರ್, ನೀವು ನೋಡ್ಲಿಲ್ಲ. ಅಲ್ಲಿ ಕಮರ್ಷಿಯಲ್ ದೇವಸ್ಥಾನ ಸರ್, ಅಲ್ಲಿ ಒಳ್ಳೆ ಸಂಪಾದನೆ ಆಗುತ್ತೆ. ಆದ್ರೆ ಕಾರ್ತಿಕ ಮಾಸ ಒಳ್ಳೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಸರ್ ಫಂಕ್ಷನ್. ಸುಮಾರು ಒಂದು 10-15 ಸಾವಿರ ಜನ ಬರ್ತಾರೆ, ಒಳ್ಳೆ ಫಂಕ್ಷನ್ ಆಗುತ್ತೆ ಸರ್. ನಮ್ಮ ಊರಿನ ದೇವಸ್ಥಾನ ತನಕ ಬರೀ ಕಾರ್ ನಿಲ್ಸೋದಕ್ಕೆ ಜಾಗ ಇರಲ್ಲ ಸರ್, ಅಷ್ಟು ಜನ ಬರ್ತಾರೆ. ಒಳ್ಳೆ ಕಾರ್ಯಕ್ರಮ. ಅಂತ ಕಾರ್ಯಕ್ರಮಗಳಿಗೆ ವರ್ಷ ಬರೀ ಜನನ್ನ ನಾವು ತಿರುದು ಕೆಲಸ ಮಾಡೋದು ಬೇಡ. ಒಂದು ಅಟ್ಲೀಸ್ಟ್ ಫಂಡ್ ಮಾಡೋಣ, ಅಲ್ಲಿ ಒಂದು 10-15 ಲಕ್ಷ ನಾವೇ ಫಂಡ್ ಮಾಡೋಣ, ಯಾರು ಜನ ಕೇಳದೆ ಮಾಡೋಣ. ನಾನು ಮೆಂಬರ್ ಆದಾಗಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಸತತ ಪ್ರಯತ್ನ ಆಗ್ಲಿಲ್ಲ ಸರ್. ಉಂಡಿಕಿ ನಾನೇ ಇಟ್ಕೊಂಡೆ, ಉಂಡಿಕಿ ಇಟ್ಕೊಂಡು ನಾನು ನೋಡಿದೆ, ಏನ್ ಮಾಡಿದ್ರು ಸಾಧ್ಯನೇ ಇಲ್ಲ. ಈ ವರ್ಷ ಚೇಂಜ್ ಮಾಡಿದ್ವಿ. ಆ ಚೇಂಜ್ ಮಾಡಿದಾಗ ಸುಮಾರು ಜನ ಯೂತ್ಸ್ ಸೇರ್ಕೊಂಡಿದ್ವಿ. ಯೂತ್ಸ್ ಅಲ್ಲಿ ಹೇಳಿದೆ ನಾನು, ಬೇಡ ಇದು ಬೇಡ, ಈ ರೀತಿ ನೋಡಿ ನನ್ನ ಮಾತು ಯಾರು ಕೇಳ್ತಾ ಇಲ್ಲ. ಆದ್ರೆ ಅವನು ಕಂಪ್ಲೀಟ್ ಈ ವರ್ಷದಿಂದ ಒಂದು ತರ ಸ್ಟೆಪ್ ತಗೊಂಡಿದೀವಿ, ನೋಡೋಣ ಮುಂದೆ ಏನಾಗುತ್ತೋ. ನಾನು ರಾಜಕಾರಣ ಬಿಟ್ಟರು ಅಲ್ಲಿ ಬಿಡಲ್ಲ ಸರ್, ಏನೋ ದೇವ್ರ ಅಲ್ಲಿದ್ದು ಅಭಿವೃದ್ಧಿ ತಗೊಳ್ಬೇಕು ಸರ್. ಇದಂತೂ ನನ್ನ ಮನಸ್ಸಲ್ಲಿ ಇದೆ, ನಾನು ಅದನ್ನ ಮಾಡೋದಿದ್ದೀನಿ. ಕರ್ನಾಟಕ ರಾಜ್ಯದ ಒಂದು ಬೇರೆ ಬೇರೆ ಗ್ರಾಮ ಪಂಚಾಯತ್ ಆಗ್ಬೋದು, ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ಬೆಂಗಳೂರು ನಗರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆ, ಆನೇಕಲ್ ತಾಲೂಕು ಭಾಗದಲ್ಲೂ ಕೂಡ, ಯಾಕಂದ್ರೆ ವೇಗವಾಗಿ ಬೆಳೀತಾ ಇದೆ ಈ ಭಾಗದಲ್ಲಿ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ಕಂಪನಿಗಳು ಇದಾವೆ. ಆಮೇಲೆ ಹೆಚ್ಚು ಒಂದು ರೆವೆನ್ಯೂ ಕೂಡ ಕಲೆಕ್ಟ್ ಆಗ್ತದೆ. ಈಗ ಒಂದು ಕಲೆಕ್ಟ್ ಆಗುವಂತ ಎಲ್ಲಾ ರೆವೆನ್ಯೂ ಕೂಡ ಸದ್ಬಳಕೆ ಆಗ್ತಾ ಇದೆಯಾ ಸರ್? ಸರ್ ಈಗ ನೀವು ಕೇಳಿದ್ರೆ ಇದಕ್ಕೆ ನಾನು ಹೇಳ್ಬೇಕು ಅಂದ್ಕೊಂಡೆ ಆಗ್ಲೇ ಸ್ಟಾಪ್ ಆದೆ ನಾನು. ಓಕೆ. ಇದನ್ನೇ ನಾನು ಸರ್ ಅಲ್ಲಿ ಇವಾಗ ಸೈಟ್ ನಾವು ಬಡಬಗ್ಗರಿಗೆ ಹಂಚಬೇಕು ಅಂದ್ಬಿಟ್ಟು 3 ಎಕರೆ 20 ಗುಂಟೆ ಬರೀ ಇದ್ದಂತ 10 ಅಡಿ 20 ಅಡಿ 20-25 ವರ್ಷ ಸತತವಾಗಿ ಹೋರಾಡ್ಕೊಂಡು ಬಂದು ಅದನ್ನ ಫಾರ್ಮೇಶನ್ ಸಮೇತ ತಗೊಳಕಾಗಿಲ್ಲ. ಈ ಸಾರಿ ಫಾರ್ಮೇಶನ್ ಹೋದ ಸಾರಿ ಫಾರ್ಮೇಶನ್ ತಗೊಂಡ್ವಿ, ಈ ಸಾರಿ ಕಂಪ್ಲೀಟ್ ಹಂಚ್ಬೇಕಂತ ಹೇಳಿದ್ರೆ ಹಂಚಕ್ ಆಗ್ಲಿಲ್ಲ. ನಮ್ಮದೇ ಆದಂತ ವರ್ಗ ಒಂದು 15 ಫೈನಾನ್ಸ್ 12 ಲಕ್ಷ ಹಾಕಿ ಫಾರ್ಮೇಶನ್ ತಗೊಂಡಿದ್ವು.
ಆ ಫಾರ್ಮೇಶನ್ ತಗೊಂಡ್ಬೇಕಾದ್ರೆ ಈಗ ಅಲ್ಲಿ ಒಂದು ಸಣ್ಣ ಕೆಲಸ ಆಯ್ತು. ನಾವು ಒಂದು ಬೋರ್ವಿ ಇತ್ತು ಸರ್ ಅಲ್ಲಿ. ನಮ್ಮದು ಮೋರ್ವಿ ಫಸ್ಟ್ ಡೌನ್ ಇತ್ತು. ಆ ಡೌನ್ ಲೆವೆಲ್ಗೆ ಮೋರ್ವಿ ಹಾಕಿ ಅವ್ರು ನೀರು ಹೊರಟಾಗ್ಬಿಟ್ಟಿದ್ರು. ಮೇಲ್ಗಡೆ ರಸ್ತೆ ಡಂಬೀಕರಣ ಮಾಡಿ ನಮ್ಮ ತೋಟಗಳಿಗೆ ದಾರಿ ಅದು. ಸರಿ, ಈಗೇನಾಯ್ತು, ನಾವು ಪರ್ಮಿಷನ್ ತಗೊಂಡ್ವಲ್ಲ, ಇದು ಮೋರ್ವಿ ಲೆವೆಲ್ಗಿಂದ 4 ಅಡಿ 5 ಅಡಿ ಹೈಟ್ ಬಂತು ಮಣ್ಣು. ಹೈಟ್ ಬಂದಾಗ ನಾವು ಬ್ಲಾಕ್ ಮಾಡಿದೀವಿ ಮೋರ್ವಿನ. ಫುಲ್ ರಸ್ತೆ ಮೇಲೆ ನೀರು ಹೋಗ್ತಾ ಇತ್ತು. ಏನು ತೊಂದರೆ ಇಲ್ಲ, ಜನಕ್ಕೆ ಏನು ತೊಂದರೆ ಇಲ್ಲ ಸರ್, ಆರಾಮ್ಸೆ ಇತ್ತು. ಮೊನ್ನೆ ಏನ್ ಮಾಡಿದ್ರೆ JCB ಓನರ್ ನಮ್ಮೂರನೇ ಅಲ್ಲಿ ಬಂದು ತೋಟ ಮಾಡಿದೆ ಈ ವರ್ಷ ಹೊಸದಾಗಿ. JCB ಅವಂದೇ ಸ್ವಂತ ಓನ್ JCB ಈ ಮೋರ್ವಿನ ಓಪನ್ ಮಾಡ್ಬಿಟ್ಟ. ನಾವೇನ್ ಬ್ಲಾಕ್ ಮಾಡಿದ್ರೆ ಅದನ್ನ ಓಪನ್ ಮಾಡ್ದ. ಓಪನ್ ಮಾಡಿದ್ರೆ ನಾವು 5 ಅಡಿ ಮಣ್ಣು ಲೂಸ್ ಮಣ್ಣು ಇರುತ್ತೆ ಸರ್, ಮಾಡಿದ್ರೆ ಪಡ್ಕೊಂಡು ಹೋಗ್ತಾ ಇರುತ್ತೆ, ಮತ್ತೆ ಅಲ್ಲಗಳಾಗುತ್ತೆ. ಅದನ್ನ ಪಂಚಾಯತಿ PDO ಗಮನಕ್ಕೂ ತಂದೆ. 3 ಸರಿ ಹೋಗಿ ಹೇಳ್ದೆ, ಸರ್ 12 ಲಕ್ಷ ಹಾಕಿ ಕೆಲಸ ಮಾಡಿದೀವಿ, ಅಕ್ಲ ಹೋಗುತ್ತೆ ಅದು. ನಮ್ಮ ಕಾಲಾವಧಿಯಲ್ಲಿ ಸೈಟ್ ಲಂಚಕ ಯಾರಿಗೂ ಸಮಾಧಾನ ಇರ್ಬೋದು, ಇಂಜೆಕ್ಷನ್ ಕೊಡದೇ ಇರ್ಬೋದು, ಆದ್ರೇನು ಅದಕ್ಕೊಂದು ಚೇಂಬರ್ ಕಟ್ಸ್ಬೇಕು ಸರ್, ಇಮಿಡಿಯೇಟ್ ಆಗಿ ಚೇಂಬರ್ ವ್ಯವಸ್ಥೆ ಮಾಡಿ ಸರ್. 3 ಸರಿ ಹೋಗಿ ಕೇಳಿ 1.5 ತಿಂಗಳು ತಳೆದ್ರು ಸರ್. ವಾರ್ಡ್ ಸಭೆಗೆ ಬಂದ್ರು, ನಾನು ಕಾಯ್ತಾ ಇದ್ದೆ, ವಾರ್ಡ್ ಸಭೆ ಬಂದೇ ಬರ್ತದೆ, ವಾರ್ಡ್ ಸಭೆಯಲ್ಲಿ ಇದು ಪ್ರಸ್ತಾಪ ತಗೊಂಡ್ಬೇಕು. ವಾರ್ಡ್ ಸಭೆಗೆ ಬಂದು ವಾರ್ಡ್ ಸಭೆಯಲ್ಲಿ ಫಸ್ಟ್ ಅಜೆಂಡಾ ಅದೇ ಇಟ್ಟಿದ್ದು ನಾನು. ಫಸ್ಟ್ ಟೈಮ್ ಅಲ್ಲಿ PDO ಬರ್ದೇ ವಾರ್ಡ್ ಸಭೆ ಕಳಿಸಿದ್ರು. ನಾನು ಸ್ಟಾಪ್ ಮಾಡಿದೆ, PDO ಬರ್ಬೇಕು, PDO ಬಂದೇ ವಾರ್ಡ್ ಸಭೆ ನಡಿಬೇಕು ಅಂತ. ಎಲ್ಲೋ ಅದನ್ನ ನುಣಿಸ್ಕೋಬೇಕು ಅಂತ ಹೇಳಿ. ಹೌದು. ಆಮೇಲೆ ನೆಕ್ಸ್ಟ್ ಇನ್ನು 1 ವಾರಕ್ಕೆ ಟೈಮ್ ಅಲ್ಲಿ 7ನೇ ತಾರೀಕು ಟೈಮ್ ಹಾಕೊಂಡು ತಿರುಗಿ ಬಂದು PDOನೇ ಬಂದ್ರು. ಈ ವಾರ್ಡ್ ಸಭೆ ಫಸ್ಟ್ ಅಜೆಂಡಾ ಅದೇ ಇಟ್ಟಿದ್ದು. ಅಜೆಂಡಾ ಇಟ್ಟು ಕಡೆಯಲ್ಲಿ ಹೋಗೋಣ ಅಂತಂದ್ರು, ಅಧ್ಯಕ್ಷರು ಬಂದಿದ್ರು. ಸರಿ ಆಯ್ತು, ಎಲ್ಲ ವಾರ್ಡ್ ಸಭೆ ಎಲ್ಲ ಮುಗಿದಿದ್ದಾದ್ಮೇಲೆ ಕರ್ಕೊಂಡೋಗಿ ಸರ್ ಇದು ಇಮಿಡಿಯೇಟ್ ಆಗಿ ಚೇಂಬರ್ ಆಗ್ಬೇಕು. ಆಗುತ್ತಾ ಆಗಲ್ಲ, ಎರಡರಲ್ಲಿ ಒಂದು ಮಾತಾಡ್ಬೇಕು. ಅಧ್ಯಕ್ಷರು ಇದ್ರಿ, PDO ಇದ್ರಿ, ಅದು ಕಾಂಟ್ಯಾಕ್ಟ್ ಕರ್ಕೊಂಡೆ ಸರ್ ನಾನು. ರಾಜಪ್ಪ ಅವರು ಅಂದ್ಬಿಟ್ಟು ಪಕ್ಕದಲ್ಲಿ ಅವರು ಮೇಡಳ್ಳಿ ಅವರು ಪರ್ಮಿಷನ್ ಅವ್ರಿಗೆ ಕೊಟ್ಟಿದ್ದ ಕೆಲಸ, ಅವ್ರನ್ನೂ ಕರ್ಕೊಂಡೆ. ರಾಜಪ್ಪ ಅವರು ಎಷ್ಟಿಗಾದ್ರೆ ಮಾಡ್ಬೋದು, ನೀನು ಒಂದು ಚೇಂಬರ್ ಮಣ್ಣು ಪರಿಬಾರ್ದು, ಆ ರೀತಿ ವ್ಯವಸ್ಥೆ ಕಡಿಮೆ ಬೆಲೆಯಲ್ಲಿ ಹೇಳು, ನನಗೇನ್ ಕಮಿಷನ್ ಕೊಡ್ಬೇಕಾಗ ಅಲ್ಲ, ನನಗೆ ಗೊತ್ತು ನಿಮ್ ಕೆಲಸ, ನೀನ್ ಅದನ್ನ ಹೇಳ್ಬೇಕಾಗಿರೋದಿಲ್ಲ, ಕ್ಲಿಯರ್ ಮೊತ್ತದಲ್ಲಿ ಆಗ್ತದೆ ಅಷ್ಟೇ. ಕಡಿಮೆ ರೇಟ್ ಅಲ್ಲಿ ನಮ್ಗೆ ಪಂಚಾಯತಿಯಿಂದ ಅಮೌಂಟ್ ಸಿಗ್ಬೇಕು, ನಿನ್ ಕೆಲಸನೂ ಆಗ್ಬೇಕು, ನನಗೆ ಮಣ್ಣು ಪರಿಬಾರ್ದು. ಈ ಒಂದು ರೇಂಜ್ ಅಲ್ಲಿ ಅಡ ಇದಕ್ಕೆ 2 ಲಕ್ಷ ಆದ್ರೂ ಬೇಕೇ ಬೇಕಣ್ಣ ಅಂತ. ಬೇಡ ರಾಜಪ್ಪ, 1 ಲಕ್ಷದಲ್ಲಿ ಮುಗಿಸು, ಚಿಪ್ಪಿಂಗ್ ಮಾಡು, ಸೈಡ್ ಚಿಪ್ಪಿಂಗ್ ಮಾಡು, ಕಟ್ಟಡ ಕಟ್ಟಕ್ ಆಗಲ್ಲ, ಪಂಚಾಯತಿ ಕೊಡಲ್ಲ, 1 ಲಕ್ಷ ಚೇಂಬರ್ ಕೊಟ್ಟು ಚಿಪ್ಪಿಂಗ್ ಮಾಡ್ಬಿಡು, ಮಣ್ಣು ಬರ್ದೇ ಇದ್ದಂಗೆ. ಸರಿ ಆಯ್ತಣ್ಣ ಅಂತಂದ. PDO ಅಲ್ಲೇ ಕೇಳಿದೆ ಸರ್ ಸ್ಪಾಟ್ ಅಲ್ಲಿ, PDO ಅಧ್ಯಕ್ಷರನ್ನ, 1 ಲಕ್ಷ ನಾಳೆನೇ ಕೆಲ್ಸಕ್ಕೆ ಬಿಡ್ತೀನಿ, ನೀವು ಪಂಚಾಯತಿ 1 ಲಕ್ಷ ಕೊಡಕ್ ರೆಡಿ ಇದ್ದೀರಾ? ಸರಿ ಮಾಡಿಸಿ ಸರ್, ನೀವು ಮಾಡಿಸಿ ಸರ್. PDO ಹೇಳಿದ್ರು, ಸರಿ ಮಾಡಿಸಿ ಸರ್ ನೀವು. ಸರ್ 4 ದಿನ ಕೆಲ್ಸಕ್ಕೆ ಬಿಟ್ಟೆ, ಕೆಲಸನ ಮುಗ್ದೋಯ್ತು. ಬಿಲ್ ಬಂದಾಗ ಇವ್ರು ಹೇಳಿದ್ರು, ನಾನು ಮೀಟಿಂಗ್ ಅಲ್ಲಿ ಇಡ್ಬೇಕಂದ್ರು. PDO ಮೀಟಿಂಗ್ ಅಲ್ಲಿ ಇಡಬೇಕಾದ್ರೆ ಮೀಟಿಂಗ್ ಅವ್ರಿಗೆ ಕಾಯ್ಬೇಕು. ಮೀಟಿಂಗ್ ಮತ್ತೆ ಮೀಟಿಂಗ್ ಅಲ್ಲಿ ಇದ್ರೆ ಮೀಟಿಂಗ್ ಅಲ್ಲಿ ಸದಸ್ಯರು ಯಾರು ಅದೇ ಇದೇ ಹೊಸ ರೆಡಿ ಪ್ರಥಮನೇ ಸ್ಟಾರ್ಟ್ ಮಾಡಿದೆ ಸರ್. ಹೇಳ್ದಲ್ಲ ಭ್ರಷ್ಟ ಅಂತ ಅಷ್ಟೇ ಇಟ್ಟ ಅಜೆಂಡಾ. ಯಾಕಂದ್ರೆ ನಾವು BJP ಓಡರ್ಸು ಆಚೆ ಇರೋದು, ಆಚೆ ಇದ್ದು ಮೀಟಿಂಗ್ ಎಲ್ಲ ಕೊನೆ ಆದ್ಮೇಲೆ ಕೊನೆಯಲ್ಲಿ ಹೋಗಿದ್ದು. ನಾನು 4 ಮಾತು ಕೇಳಬೇಕು ಸರ್, ಮಾತಾಡುವ, ನಾನು ಆಚೆ ಹೋಗ್ತೀನಿ, ಮೀಟಿಂಗ್ ಆಗಿದೆ, 4 ಮಾತಿಗೆ ಅವಕಾಶ ಇದೆಯಾ ಅಂತ PDO ಅವ್ರನ್ನ ಕೇಳ್ಬಿಟ್ಟು ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಹೌದೌದು ಸರ್, ಮುಂದಾಜಿ ಸೈಟ್ ಜೊತೆ ಸ್ವಲ್ಪ ಇದೆ ಸಮಸ್ಯೆ, ಅದು ಮಾತಾಡ್ಬೇಕು, ಅದು ಬಿಲ್ ಆಗ್ಬೇಕು ಅಂತ PDO ಅವರು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದುವರೆಗೂ ಅವರು ಸ್ಟಾರ್ಟ್ ಮಾಡಿಲ್ಲ. ಮೀಟಿಂಗ್ ಅಲ್ಲಿ ಇಡ್ಬೇಕಂದ್ರೆ ಅವರು ಇಡಿಲ್ಲ. ಸ್ಟಾರ್ಟ್ ಆಯ್ತು. ಅವ್ರದ್ದು 1 ಲಕ್ಷ ರೂಪಾಯಿ ಅಲ್ಲಿ ಕಾಮಗಾರಿ ಕೊಟ್ಟಿದ್ದಾರೆ, ಅದಕ್ಕೆ 1 ಲಕ್ಷ ರೂಪಾಯಿ ಬಿಲ್ ಮಾಡ್ಬೋದಂತ ಸದಸ್ಯರನ್ನ ಕೇಳಿದ್ರು. ಕೇಳಬೇಕಾದ್ರೆ ವಸಂತ ರೆಡ್ಡಿ ಪ್ರಥಮ, ಅಲ್ಲಿ 1 ಲಕ್ಷ ರೂಪಾಯಿ ನೀನು ಹಾಕ್ಬೇಕಾದ್ರೆ ನಮ್ಮ ಮನೆ ಮುಂದೆ ಮೋರ್ವಿಗೆ ಚೇಂಬರ್ ಪ್ಲೇಟ್ ಹಾಕ್ಸ್ರಿ, ಸ್ಲ್ಯಾಬ್ ಹಾಕ್ಸ್ರಿ, 1 ಲಕ್ಷ ರೂಪಾಯಿ ಅಲ್ಲಾಗ್ರಿ, ನನ್ನ ಮನೆಯಿಂದ ಸ್ಲ್ಯಾಬ್ ಹಾಕ್ಸ್ರಿ, ಹಂಗಿದ್ರೆ ಅಲ್ಲಿ 1 ಲಕ್ಷ ಹಾಕಿಲ್ಲ ಅಂದ್ರೆ ಬೇಡ. ಪ್ರಥಮ 10ನೇ ಸರ್ ಸ್ಟಾರ್ಟ್ ಆಗಿದ್ದು ನನ್ಗೆ ವಿರೋಧವಾಗಿ. ಮತ್ತೆ ಆಮೇಲೆ ಅರಳಿಯವರು ಸ್ಟಾರ್ಟ್ ಆದ್ರು, ದಾಸನಪುರದವರು ಸ್ಟಾರ್ಟ್ ಆದ್ರು ನನ್ಗೆ ಆಪೋಸಿಟ್ ಆಗಿ. ಇವ್ರು PDO ಲಾಸ್ಟ್ ಅಲ್ಲಿ ನಾನು ಕೊಡಕ್ಕಾಗಲ್ಲಪ್ಪ ಅಂದ್ಬಿಟ್ರು. ಕೊಡಕ್ಕಾಗಲ್ಲಪ್ಪ, ಇಲ್ಲಿ ಸಮಂಜಸ ಮೀಟಿಂಗ್ ಅಲ್ಲಿ ನನಗೆ ಒಮ್ಮತ ಸಿಗಿಲ್ಲ, ನಾನು ಕೊಡಕ್ಕಾಗಲ್ಲ. ಸರಿ, ನೀವು ಕೊಡಬೇಡಿ ಸರ್, ನಾನು ಹಾಕೊಂತೀನಿ, ನಾನು ರೈತನ ನಾನು ಹಾಕೊಂತೀನಿ. ನೀವೊಂದು ಕೆಲಸ ಮಾಡಿ, 5 ಹಳ್ಳಿ, ದಾಸನಪುರ, ಹಳೆಹಳ್ಳಿ, ಅರೆಹಳ್ಳಿ, ಬಳ್ಳೂರು, ಕೊಡ್ಲಿಪುರ, 5 ಊರ್ದು ನಾವು ಬಂದಾಗ 5 ವರ್ಷದ ನಾನಿದ್ದಾಗ ಬೇಡ, ಈಗ 4 ವರ್ಷದಿಂದ ಈಚೆ ಹಳ್ಳಿಗೆ ಯಾವ್ಯಾವ ಕಾಮಗಾರಿಗಳಾಗಿದೆ, ಕಾಮಗಾರಿ ಪ್ರಕಾರ ಆಗ್ಬೋದು. ಈಗ ಪೈಪ್ ಲೈನ್ ರಿಪೇರಿ ಇರ್ಬೋದು, ಪ್ಯಾನಲ್ ಬೋರ್ಡ್ ರಿಪೇರಿ ಇರ್ಬೋದು, ಪೈಪ್ಗಳು ಹಾಕಿರೋದು ಇರ್ಬೋದು, ಎಲೆಕ್ಟ್ರಿಷಿಯನ್ ಲೈಟಿಂಗ್ ಇರ್ಬೋದು, ಪ್ರತಿಯೊಂದೂ ಯಾವ್ಯಾವಲ್ಲಿ ಎಷ್ಟೆಷ್ಟಾಗಿದೆ ಟೋಟಲ್ ನನ್ಗೆ ಲೆಕ್ಕ ಕೊಟ್ಬಿಡಿ. ಆಮೇಲೆ ನಾನು ಮಾತಾಡ್ತೀನಿ, ನನ್ಗೆ ಗೊತ್ತು. ಟೋಟಲ್ ಯಾವ್ದಾದ್ರು 0 ಬರೋದು ಹಳೆಹಳ್ಳಿನೇ, ಎಲ್ಲಾದ್ರಲ್ಲೂ 0 ಹಳೆಹಳ್ಳಿ. ಅಷ್ಟೇ ಶಿಸ್ತಾಗಿ ಮಾಡ್ಕೊಬರ್ತಾ ಇದೆ, ಅಷ್ಟೇ ಕಂಡೀಷನ್ ಆಗಿ, ಅಷ್ಟೇ ಕರಪ್ಷನ್ ಬಿಲ್ಡರ್ ಅಂತ ಬರ್ತಾ ಇರೋ ಊರು ನಮ್ದು. ಯಾವುದೇ ಕಾರಣಕ್ಕೆ 10 ವರ್ಷದಿಂದ ಈಚೆ ಯಾರೇ ತಗೊಂಡ್ಲಿ ಲೆಕ್ಕ. ನಾನು ಇಲ್ಲಿ ಕೆಲಸ ಮಾಡಿದ್ರೆ 10,000 8,000 ಬಿಲ್ಗೆ ಹೋಗಲ್ಲ ಸರ್, ನಾನು ಬಿಲ್ಲೇ ತಗೊಳಲ್ಲ. ನನ್ನೂರಿನ ಅಭಿಮಾನಿ ದೇವ್ರಿಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೆ, ನಾನು ಅದಕ್ಕೆಲ್ಲ ಹೋಗಲ್ಲ. ನಾನು ಆ ರೀತಿ ಇರ್ಬೇಕಾದ್ರೆ ನನ್ಗೆ ಒಂದು ಲಿಸ್ಟ್ ಕೊಟ್ಬಿಡಿ, ಅದು ನಾನು ಆಮೇಲೆ ಮಾತಾಡ್ತೀನಿ. ಸೈಲೆಂಟ್ ಆಗ್ಬಿಟ್ರು. ವಸಂತ ರೆಡ್ಡಿಯನ್ನು ಕೊಡಿ ಸರ್, ಯಾಕೆ ಸರ್ ಸುಮ್ಮನೆ ಕೊಡಿ ಸರ್ ಅಂದ.
ಸರಿ ಕೊಡಿ ಸರ್ ಅಂದ್ಮೇಲೆ ಬರೀ ಮಾತಲ್ಲಿ ಕೊಡೋದಲ್ಲ, ಕಂಪ್ಲೀಟ್ ಟೋಟಲ್ ಡೀಟೇಲ್ಸ್ ಇರಬೇಕು ಅಂದೆ. ಟೋಟಲ್ ಡೀಟೇಲ್ಸ್ ಯಾವ ರೀತಿ ಅಂತದ್ದು ಪಿಡಿಒ ಸರ್, ನಾನು ಇವಾಗ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪೈಪ್ಲೈನ್ ಆಗಿರ್ಬೋದು, ದುರಸ್ತಿ ಆಗಿರ್ಬೋದು, ಏನೇ ಸಣ್ಣ ಒಂದು ಬಿಲ್ಲು 10,000 ಬಿಲ್ಲು ನನ್ಗೆ ಲೆಕ್ಕ ಬಂದಿರ್ಬೇಕು ಸರ್. ಯಾವ ಊರು ನಾನು ಮೆಂಬರ್ ವೈಸ್ ಅಲ್ಲಿ ತಗೊಂತೀನಿ, 22 ಜನ ಮೆಂಬರ್, ಅದರಲ್ಲಿ 12 ಜನ ಬಳ್ಳೂರು, 4 ಜನ ದಾಸನಪುರ, 2 ಅರೆಹಳ್ಳಿ, 2 ಕೊಡ್ಲಿಪುರ, 2 ಹಳೆಹಳ್ಳಿ. ಮೆಂಬರ್ ವೈಸ್ ಅಲ್ಲಿ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಲಕ್ಷ ಬಿಲ್ ಆಗಿದೆ, ಹಳೆಯಲ್ಲಿ ಎಷ್ಟು ಲಕ್ಷ ಆಗಿದೆ, ಆಗ ನಾನು ಕೊಡಿ, ಆಗ ಮಿಕ್ಕಿದ್ದು ನಾನು ಕೇಳ್ತೀನಿ. ಕೇಳೋದ ಅಧಿಕಾರ ನನ್ಗಿದೆ, ಕೇಳೋದು ಗೊತ್ತು ನನಗೆ. ಕೊಡಿ ಸರ್ ಅಂದ, ಸೈಲೆಂಟ್ ಆದ್ರಾಗ ವಸಂತ ತಿರುಗಿ ಕೊಡಿ ಸರ್ ಅಂದ. ಸರ್ ಈ ರೀತಿ ನಿಮ್ಮನ್ನ ಬಾಯಲ್ಲಿ ಕೇಳಿದಾಗಲ್ಲ, ನಾನು RTI ಹಾಕೊಂತೀನಿ ಸರ್, ಅದು RTI ಹಾಕೊಂಡು ತಗೊಂಡು ಗೊತ್ತು, ನಾನು ತಗೊಂತೀನಿ, ತಗೊಂಡು ಮಾತಾಡ್ತೀನಿ, ನೀವು ಬಿಲ್ ಕೊಡ್ಬೇಡ್ರಿ, ₹1,00,000 ಕೊಡ್ಬೇಡ್ರಿ ಬಿಡಿ ಸರ್, ಈ ರೀತಿ ಹೇಳಿ ಬಂದವನು ಸರ್ ನಾನು. ಎಲ್ಲಿ ಸರ್ ರೆವಿನ್ಯೂ ಇದೆ, ಬೇಕಾದಷ್ಟು ದುಡ್ಡು ಬರುತ್ತೆ ಸರ್. ಬಂದ ದುಡ್ಡಿನಲ್ಲಿ ಒಂದು 15 ದಿನ ಇಡಲ್ಲ ಸರ್, 15 ದಿನ ಯಾವ ರೀತಿ ಹೋಗಿರುತ್ತೋ ಸರ್. ಅದರಲ್ಲಿ ಮೊನ್ನೆ ಬಳ್ಳೂರ್ದು ₹1,42,000 ಸರ್. ಪ್ರತಿ 5 ಊರಿಗೂ ಚರಂಡಿ ವ್ಯವಸ್ಥೆಗೆ, 5 ಹಳ್ಳಿಗೂ ಚರಂಡಿ ವ್ಯವಸ್ಥೆ ಕ್ಲೀನಿಂಗ್ ಆದ್ಮೇಲೆ ತಿರುಗಿ ಮೊನ್ನೆ ಬಿಲ್ ಅಲ್ಲಿ ₹1,42,000 ಯಾವ ಸರ್ ಇದಂತ PDO ಮಾತಾಡಿಲ್ಲ, ಊರಿನ ಮೆಂಬರ್ಸ್ ಮಾತಾಡಿಲ್ಲ. ಇದು ಕರಪ್ಷನ್ ಅಲ್ವಾ ಸರ್? ಇದು ಸಣ್ಣ ದುಡ್ಡು ಸರ್. ನಾನು ಇಲ್ಲಿ ಹಳ್ಳಿ ಜನ ಬಡಬಗ್ಗರು ಅಲ್ಲಿ ಕಟ್ಟಿರೋ ನಿವೇಶನಗಳ ಬಡವಿಗಂಚ ಅಂತ ಒಂದು ಫಾರ್ಮೇಶನ್ ಮಾಡಿದಂತ ಜಾಗದಲ್ಲಿ ಮಣ್ಣು ಕೊಡ್ಕೊಂಡು ಹೋಗ್ತೀವಿ, ಮತ್ತೆ ಅಲ್ಲಗಳಾಗುತ್ತೆ, ಅಲ್ಲಿ 1 ಲಕ್ಷ ಹಾಕಿ ಅಂತಂದ್ರೆ ಅದು ಕರಪ್ಷನ್. ಇದು ₹1,42,000 ಇದು ಕರಪ್ಷನ್ ಅಲ್ವಾ? ಅದನ್ನೂ ಕೇಳಿದೆ ಸರ್ ಅಲ್ಲಿ ಮೀಟಿಂಗ್ ಅಲ್ಲಿ, ಅದನ್ನೂ ಕೇಳಿದೆ. ಯಾಕಂದ್ರೆ ಇವ್ರು ಏನು ಕೇಳಿಲ್ಲ, ನಾನು ಕೇಳಿದೆ. ಇದು ₹1,42,000 ಬಳ್ಳೂರ್ದು ಚರಂಡಿ ವ್ಯವಸ್ಥೆ ಬಿಲ್ ಮಾಡಿದಿರಲ್ಲ ಸರ್, ಏನು ಎಲ್ಲಿ ಮಾಡಿದಿರಿ ತೋರಿಸಿ ಸರ್ ಇದನ್ನ. ಇದು ಮೀಟಿಂಗ್ ಅಲ್ಲಿ ಹಿಡಿದೇ ಮಾಡಿರ್ಬೋದು ನೀವು. ಇದಾದ್ರೆ ನಾನು ಇಲ್ಲಿ ಕಂಪ್ಲೀಟ್ ಶಿಸ್ತಾಗಿ ಕೆಲಸ ಆಗಿರೋಂಥ ಒಂದು ಕಣ್ಣಲ್ಲಿ ನೋಡಿ ಬಿಲ್ ಮಾಡಿದ್ರು ಆಗಲ್ಲ, ನಾನು ಬಿಲ್ ಮಾಡ್ಕೊಡಕ್ ಆಗಲ್ಲ ಅಂತ. ಇದು ಕರಪ್ಷನ್? ನಾನು ಕೇಳ್ತಾ ಇರೋದು ಕರಪ್ಷನ್ ಸರ್? ಯಾವ ರೀತಿ ನಿಲ್ಲಿಸ್ತೀವಿ ಸರ್ ಕರಪ್ಷನ್? ಅಧಿಕಾರಿಗಳು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅಂತ ಸರ್ಕಾರ ಕೊಟ್ಟಿರೋ ಸಂಬಳ ಕೊಟ್ಟು ಇದನ್ನೆಲ್ಲ ಕೇಳಿದ್ದೀನಿ ನಾನು. ಸರ್ಕಾರ ಸಂಬಳ ಕೊಟ್ಟು ಮಾಡಿದೆ ಸರ್ ನಿಮ್ಮನ್ನ, ಕಂಡುಬಿಟ್ಟು ನೋಡಿ ಕೆಲಸಗಳನ್ನ ಬಿಲ್ ಮಾಡಿ ನೀವು, ಇದನ್ನೆಲ್ಲ ಕೇಳಿದ್ದೀನಿ ಸರ್. ನಾನು ಸುಮ್ಮನೆ ಇಲ್ಲ, ಇದೆಲ್ಲ ಮಾತಾಡ್ತೀನಿ. ನಾನು ಇರಬಾರ್ದು ಅಂತ ವಸಂತ ರೆಡ್ಡಿ ಹೈಲೈಟ್ ಆಗಿ ಲೇಡಿ ಇಲ್ಲ ಹಾಕಿ ಜೆಂಟ್ಸ್ ಅಲ್ಲಿ ಹಾಕಿದ್ದಾನೆ. 1,00,000 ಜನ ಅಲ್ಲ, 10 ಲಕ್ಷ ಜನ ಇರಲಿ, ಅವ್ನ ಮುಂದೆ ಅವ್ನು ಕುಳಿಸ್ಬಿಟ್ಟು ಬೇಕಾದ್ರೆ ಇದೇ ಮಾತನ್ನ ಹೇಳ್ತೀನಿ ನಾನು. ಕರಪ್ಷನ್ ಸರ್, ಪ್ರತಿಯೊಂದು ಕರಪ್ಷನ್, ಪ್ರತಿಯೊಂದು ಕರಪ್ಷನ್ ಸರ್. ನಾನೊಬ್ಬ ಇದ್ ರೀತಿ ನನ್ನ ಜೊತೆಗೆ 5 ಜನ ಇದ್ದಿದ್ರೆ ಬಳ್ಳೂರು ಪಂಚಾಯತಿ ಇಡೀ ಕರ್ನಾಟಕ ಬಂದು ನೋಡ್ಬೇಕಾಗಿತ್ತು ಸರ್. ಕರ್ನಾಟಕ ಬಂದು ನೋಡ್ಬೇಕಾಗಿತ್ತು. ಅದೇ ರೀತಿ ಮಾಡ್ತಾ ಇದ್ದೀವಿ, ಆ ರೀತಿ ಅಭಿವೃದ್ಧಿ ಪಡಿಸಬಹುದಾಗಿತ್ತು. ರೆವಿನ್ಯೂ ಇದೆ ಅಲ್ಲಿ. ಕೊನೆಯದಾಗಿ ತಮ್ಮ ಒಂದು ಕ್ಷೇತ್ರದ ಜನರಿಗೆ ಏನೊಂದು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನನ್ನ ಸಂದೇಶ ಇಷ್ಟ, ನನ್ನ ಇದು ರಾಜಕೀಯದಲ್ಲಿ ಇಷ್ಟು ನಾನು ಮುಕ್ತಾಯ ಮಾಡಿ, ನನಗೆ ಆಲ್ರೆಡಿ ಯೂಸ್ ಕೇಳಿದ್ದೀನಿ, ನನಗೆ ಬೇಡ ಇನ್ನು ಸಾಕು, ನಾನು ಸೆಕೆಂಡ್ ಟೈಮ್ ಬರಬಾರ್ದಾಗಿತ್ತು, ಬಂದು ನಾನೇ ತಪ್ಪು ಮಾಡ್ಕೊಂಡಿದ್ದೀನಿ. ರಾಜಕಾರಣದಲ್ಲಿ ನೀವು ಗುರುಸ್ಕೊಬೇಕು, ಇದೇ ರೀತಿ ಗುರುಸ್ಕೋಬೇಕು, ಇದೇ ರೀತಿ ನಡ್ಕೋಬೇಕು, ಆಗ್ಲೇ ನಮ್ಗೊಂದು ಸ್ಥಾನಮಾನ ಸಿಗೋದು. ನಾವು ಯಾವ ರೀತಿ ಎಲ್ಲೇ ಮಾತಾಡಬೇಕು, ಗಟ್ಟಿ ಧ್ವನಿಯಿಂದ ಮಾತಾಡಬೇಕು, ಇದೇ ರೀತಿ ಇದ್ರೆ ಮಾತ್ರ ನಾವು ಗಟ್ಟಿ ಧ್ವನಿಯಿಂದ ಮಾತಾಡೋದು, ಅದೇ ಮಾತಾಡಕ್ಕಾಗಲ್ಲ. ಅದೇ ರಾಜಪ್ಪ ಅನ್ನೋನು ಎಲ್ಲೋ ಒಂದು ಸಣ್ಣ ಕಳ್ತನ ಕೆಲಸ ಮಾಡಿದ್ರೆ ನಾನು ಗಟ್ಟಿ ಧ್ವನಿಯಿಂದ ಮಾತಾಡಕ್ ಆಗ್ತಿರ್ಲಿಲ್ಲ.